ಉತ್ತಮವಾದಂತಹ ವಿವೇಕದಿಂದಲೂ ಪವಿತ್ರವಾದ ಬುದ್ಧಿಯಿಂದಲೂ ಸಾಕ್ಷಾತ್ಕಾರವಾಗುವುದು. ಅಂದರೆ ಅಂತಃಕರಣ ಅಥವಾ ಮನಸ್ಸು ಬುದ್ಧಿ ಪವಿತ್ರ ಆಗಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗಬೇಕು ಅಂತ. ವಿವೇಕ ಜಾಗೃತ ಆಗದ ಹೊರತು ಅಂತಃಕರಣ ಸ್ವಚ್ಛ ಆಗುವುದು ನೀವು ಹೊರಗೆ ಯಾವ ಕರ್ಮ ಮಾಡಿದ್ರು ಅಂತಃಕರಣ ಸ್ವಚ್ಛ ಆಗುವುದಿಲ್ಲ. ಹಿಂಗದೇ ನಿತ್ಯ ಕರ್ಮ ಬಿಟ್ಟು ಬಿಡದ ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ನಿನ್ನ ಅಂತಃಕರಣ ಸ್ವಚ್ಛಕತೆ, ಅವಾಗ ನೀನು ಯಾರಿದ್ದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಅದನ್ನು ಇಲ್ದ ಹೊರತು ನೀ ಏನು ಕರ್ಮ ಮಾಡಿದ್ರು ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ನೀನು ಜಪ ತಪ ಹೋಮ ಯಜ್ಞ ಯಾಗ ದಾನ ಇವು ಯಾವುವು ನಿನ್ನ ಅಂತಃಕರಣವನ್ನು ಸ್ವಚ್ಛ ಮಾಡೋದಿಲ್ಲ. ಅದಕ್ಕೆ ನಿನ್ನ ನಿತ್ಯ ಕರ್ಮ ಅಂದ್ರೆ ಇದೆ, ಆತ್ಮಸುವಿಚಾರವೇ ಕ್ರಿಯೆ ಅಂತ. ಈ ಕಾಯಕವನ್ನು ಮಾಡು. ಈ ಕಾಯಕ ಮಾಡಿದಾಗ ನಿನಗೆ ಕೈಲಾಸ. ಕಾಯಕವೇ ಕೈಲಾಸ ಅಂದ್ರೆ ಇದೆ ಕಾಯಕ. ಆತ್ಮಸುವಿಚಾರ, ನೀನ್ ಯಾರಿದ್ದಿ ಅನ್ನೋದನ್ನು ತಿಳ್ಕೊಳ್ಳೋ ಕಾಯಕ. ಆ ಕೆಲಸ ನಾವು ಮಾಡಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಬಿಟ್ಟೇವಿ, ನಾವು ಮಾಡಬಾರದನ್ನು ಮಾಡ್ಕೊತ ಕುಂಡಿರ್ತೀವಿ, ಆಗಬಾರದು ಹಾಕೊಂಡು ಯಾಕೆ ಕಾಯಕ ಮಾಡಾಕ್ತೀವಿ ನೋಡು. ಬರೀ ಹೊಟ್ಟೆ ತುಂಬ್ಕೊಳ್ಳೋ ಕಾಯಕ ಅಂದಿಲ್ಲ ಅವ್ರು. ಯಾಕೆ ಕಾಯಕ? ಬರೀ ಕಾಯಕವೇ ಕೈಲಾಸ. ಯಾಕೆ ಕಾಯಕ? ದುಃಖದಿಂದ ಬಿಡುಗಡೆ ಆಗುವಂತ ಕಾಯಕ. ಇನ್ನೊಮ್ಮೆ ಇಲ್ಲಿ ಹುಟ್ಟಿ ಬರಬಾರದು ಹಂಗ ಮಾಡ್ಕೊಳ್ಳೋ, ವಾಸನಾ ನಾಶ ಮಾಡ್ಕೊಳ್ಳೋ ಕಾಯಕ. ಅದು ಮಾಡ್ಬೇಕಾದ್ರೆ ನಿನ್ನ ಬಗ್ಗೆ ನೀವು ವಿಚಾರ ಮಾಡ್ಬೇಕು. ನೀನ್ ಯಾರಿದ್ದೀನೋ ತಿಳ್ಕೊಳ್ಳೋದಂತ ಪ್ರಯತ್ನವನ್ನು ಮಾಡೋದು. ಅದನ್ನ ಬಿಟ್ಟುಕೊಟ್ಟು ನೀ ಅನ್ಯದ್ರ ಬಗ್ಗೆ ತಿಳುವಳಿಕೆ ಅಷ್ಟೇ ಮಾಡ್ಕೊಂಡ್ರು ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಜಗತ್ತಿನ ಬಗ್ಗೆ ಎಷ್ಟೇ ಜ್ಞಾನ ಮಾಡ್ಕೊಂಡೇನಂದ್ರು ಸುಧಾ ನೆಮ್ಮದಿ ನಿನಗೆ ಸಿಗೋದಿಲ್ಲ. ಯಾಕೆ? ಅಂತಃಕರಣ ಸ್ವಚ್ಛ ಇಲ್ಲ. ಅಂತಃಕರಣ ಸ್ವಚ್ಛ ಆದ ಕೂಡಲೇ ಅದು ಅನುಭವ ಬರ್ತೈತಿ. ಹೌದಿಲ್ಲ? ಹೊಲಸಿದ್ರೆ ಎಲ್ಲಿ ನಿನಗ ಕುಂಡ್ರಾಕ್ ಆಗುದಿಲ್ಲ. ಇಲ್ಲಿ ಯಾಕ್ರಿ ಜಾಡಿಸ್ಕೊಂಡಿರ್ತಿ, ಎಲ್ಲಿ ಕುಂಡಿರ್ತೀವಪ್ಪ ಅಂತ. ಅದಕ್ಕೆ ಮಲಿನ ಇದ್ದಲ್ಲಿ ಅದು ಅನುಭವ ಬರೋದಿಲ್ಲ. ಸ್ವಚ್ಛ ಎಲ್ಲಿ ಇರ್ತೈತಿ? ವಿಷಯದ ಮಲಿನಂ ಗಳೆದಂಗೆ ಅದರೋಳು ತನ್ನಂ ನೋಡ್ಪಂಗೆ ನಿಜವೇ ತೋರ್ಪುದು ಎದುರುಟ್ಟಂತೆ ಸುಜನನೆ ಕರಗತ ಮಾಣಿಕದಂತೆ. ಎಲ್ಲ ವಿಷಯ ವಸ್ತುಗಳೆಲ್ಲ ಇವು ಮಲಿನ ಅದಾವ. ಇವುಗಳ ನೆನಪು ಮಾಡೋದ್ರಿಂದ ನಾವು ಎಚ್ಚರಾದ ಕೂಡಲೇ ಏನ್ ನೆನಪು ಮಾಡ್ತೇವಿ? ಮನಸ್ಸು ಹೊಲಸಾಗುವುದನ್ನ ನೆನಪು ಮಾಡ್ತೇವಿ. ನಮ್ಗೆ ಆರಾಮ ಹೆಂಗ ಅನುಭವ ಬರ್ಬೇಕು? ಯಾರ ಮನಸ್ಸು ಸ್ವಚ್ಛ ಇರ್ತೈತಿ ಅಲ್ಲಿ ತಕ್ಷಣ ಅದು ಅನುಭವ ಬರ್ತೈತಿ. ಮನಸ್ಸು ಸ್ವಚ್ಛ ಆಗ್ಬೇಕಂತಂದ್ರೆ ಈ ಹೊಲಸಾಗೋದು ವಿಷಯ ಚಿಂತನೆಯನ್ನ ಕೈ ಬಿಡ್ಬೇಕು. ಕನಸಿನ್ಯಾಗ ಸಹಿತ ಅದರ ನೆನಪು ಮಾಡಕ್ ಹೋಗಬಾರ್ದು ನಾವು. ವಿಷಯ ಚಿಂತನೆ ನಾವು ಯಾವಾಗಲೂ ಅದರಾಗ ಅದೇವಿ. ಅಲ್ಲಿಂದ ಮನಸ್ಸು ಹೆಂಗ ಸ್ವಚ್ಛ ಆಗ್ಬೇಕು ಹೇಳ್ರಿ? ಮನಸ್ಸಿನ ಮಾಲಿನ್ಯ ಹೆಂಗ ಹೋಗ್ಬೇಕು? ಅದಕ್ಕೆ ತೊರೆ ವಿಷಯವನ್ನು ಬಿಡೋದನ್ನ. ಮನಸ್ಸಿನಾಗ ಏನ್ ಹಿಡ್ಕೊಂಡು ಕುಂತಿಯಲ್ಲ ವಿಷಯ ಚಿಂತನೆಯನ್ನ ಕೈ ಬಿಡೋದನ್ನ ಅಂತ. ಇವ ವಿಷಯ ಅಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ. ರೂಪದಾಗ ಸುಖ, ಗಾಯನದೊಳಗ ಸುಖ, ರುಚಿ ಒಳಗ ಸುಖ, ವಾಸನೆ ಒಳಗೈತಿ, ಸ್ಪರ್ಶದೊಳಗೈತಿ ಅನ್ನುವಂತ ಇದ ವಿಷಯಗಳ ನೆನಪಿನಾಗಿದೆವ. ನಿನ್ನ ಮನಸ್ಸು ಎಂದು ಸ್ವಚ್ಛ ಆಗ್ಬೇಕು? ಅದಕ್ಕೆ ತೊರೆ ವಿಷಯವನು ಅಂದಾಗ ಅಂತಃಕರಣ ಸ್ವಚ್ಛಕತೆ ನಿಂದು. ಎಲ್ಲಿ ಹಿಡದಿ? ಮನಸ್ಸಿನಾಗ ಹಿಡದಿ, ಮನಸ್ಸಿನಾಗ ಬಿಡೋದು. ಎಲ್ಲ ಬಿಟ್ಟಾಗಿ ನಿನಗೆ ಅದು ಮನಸ್ಸಿನ ಮಾಲಿನ್ಯ ಎಲ್ಲ ಕಡಿಮೆ ಅವಾಗಿದ ನಿನಗೆ ಅನುಭವ ಬರ್ತೈತಿ ನೋಡ್ರಿ. ಹಂಗ ಅದು ಇರುದ ನಾನು ಇದನ್ನ ಹಿಂಗ ಕೇಳುದ ಏನು ಎಷ್ಟು ಜನ್ಮ ಕೇಳಿರು ನಿನಗೆ ಇದನ್ನ ಬಿಡದ ಹೊರತು ತ್ಯಾಗ ಇಲ್ಲ. ವಿಷಯ ಚಿಂತನೆಯನ್ನು ಬಿಡದ ಹೊರತ ಅದಕ್ಕೆ ತ್ಯಾಗ ಅಂತಾರ. ಬಾಳೆದ ನೆನಪು ಕೈ ಬಿಡುದ ತ್ಯಾಗ. ಬಿಟ್ರಿ ಎಲ್ಲ ಹಾಳಾಗಿ ಹೋಗತ್ರಿ. ನಾ ಬಿಟ್ನೆ ಅಂದ್ರ ನೀ ಹಾಳಾಗಿ ಹೋಗಿ ಬಿಡ್ಲಿಲ್ಲ ಅಂದ್ರ ಹೌದಿಲ್ಲ? ನೀ ಹಾಳಾಗಿ ಹೋಗಿ ಬಿಡ್ಲಿಲ್ಲ ಅಂದ್ರೆ ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ನಿನಗೆ ನೆಮ್ಮದಿ ಐತಿ ನೋಡು. ದೌಡ್ ಬಿಡೋದನ್ನ. ಶರೀರ ಹೋಗುದ್ರೊಳಗಾಗಿ ಇದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳಿದ ಒಳ್ಳೆ ಅದರ ಉಸಾವರಿ ತೊರೆದವನು ಮರಳಿ ಮೋಹಿಸದೆ
ಚಲಿಯಾಗಿ ಒಳ್ಳೆ ಅದರ ಉಸಾಬರಿ ಬರಬಾರ್ದು, ಭೋಗ ತೆರಕವಿಲ್ಲದುದೀಗ ಪರಮ ವೈರಾಗ್ಯ ಅಂತ ಆಕೈತೆ ನಿನಗೆ. ಒಳ್ಳೆ ಅದನ್ನ ಮಾಡ್ತೀವಿ, ಮುದುಕಾದ್ರೆ ಬಿಡುವಲ್ಲಿ ಎಲ್ಲ ಕತಿ ಮುಗಿದ್ರು ಮತ್ತು ವಿಷಯ ಚಿಂತನದಾಗ ಕಾಲ ಕಳಿತೆ ಎಂದು ಉದ್ಧಾರ ಮಾಡಿದ್ರು ಮಾಡಿ ಕೆಡದಿರು. ಎಚ್ಚರಿಕೆ ಕೊಟ್ಟರು ಅದನ್ನು ಎಚ್ಚರ ಆಗ್ತಾ ಇರಲಿಲ್ಲ ಅಂದ್ರೆ ಮತ್ತು ಅದ್ರಾಗ ಹೊಡಿ ಚಕಡಿ ಯಾರೇನು ಮಾಡೋದು, ಮಾಡಿದ್ದು ಮಾರಾಯ ಯಾರೇನು ಮಾಡೋದನ್ನು ಮತ್ತು ಹೇಳ ಮಗ ಉಣದಂತ. ಎಷ್ಟು ಅನುಭವ ಪೂರ್ವಂಗೆ ಹೇಳಿದ್ರು ಬಿಡ್ರಿ ಅದನ್ನ ಬಿಟ್ಟಿದ್ ತನ್ನ ಇಲ್ಕೊಂಡ್ರಿ. ವಯಸ್ಸಿನಾದ್ಮ್ಯಾಗ ಏನ್ ಕೆಲಸ ಇಪ್ಪ ಮನ್ಯಾಗ ವಯಸ್ಸಾದ್ಮ್ಯಾಗ ಅಲ್ಲಿ ಅದನ್ನ ನೋಡ್ಕೊಂತ ಕುಂಡ್ರಿ. ಅಲ್ಲೇ ಇದ್ ಕೂಲೆ ಅದ ಹೆಸನ್ ಹತ್ತತಿ ಹೌದಿಲ್ಲ. ಇಲ್ಲಿ ಬಂದು ಕುಂಡ್ರಾಕ ಹಚ್ಚೋದಲ್ರಿ, ಅದ ಒಳಗಾದ ವಾಸನ ಇಲ್ಲಿ ಬರಾಕ ಹಚ್ಚೋದೇ ಇಲ್ಲ, ಹೊಳ್ಳೆಲ್ಲ ಇಲ್ಲಿ ಬರಾಕ ಹಚ್ಚೋದೇ ಇಲ್ಲ ನೋಡ್ರಿ. ನಿಮ್ಗೆ ವಿಷಯ ವಾಸನ ಇತ್ತಂದ್ರೆ ಇದ್ದಾಗ ಬರಾಕ ಅಲ್ಲೇ ಐತಿ ಅಲ್ಪ ಎಲ್ಲ, ಅಲ್ಲಿ ಏನ್ ಮಾಡ್ತೀವಿ, ಅಲ್ಲೇ ಹೇದ್ರಾಡಿ ಮಾಡಿದ್ರೆ ಸೈನಿ ಅಂತ. ಸ್ವಲ್ಪ ಸಮಯ ಕೂಡ ಅಲ್ಲಿ ನೀ ಇರಬಾರ್ದು. ನಿನಗೆ ಅಂಟ್ಕೋತೈತೆ ಅದ, ನೀ ಅಲ್ಲೇ ಇದ್ರೆ ಮಾಡ್ಕೋತೇನೆ ಅಂತೀಯಲ್ಲ, ಅದರ ದೋಷ ಬರ್ತೈತೆ. ಜಡ ಬುದ್ಧಿ ಜಡ ಸಂಘದ ಏನೋ ತಿಳ್ಕೊಂಡ್ಬಿಟ್ಟೇವ್ ನಾವು, ಅದನ್ನ ಏನಾಗ ಆಗುದಿಲ್ಲ. ನಿಮಗೆ ಎಷ್ಟು ಜನ್ಮ ಆದ್ರೂ ಆಗೋದಿಲ್ಲ. ನಿಮ್ಮ ಅಪ್ಪ ಸತ್ತ ನಿಮ್ಮ ಮಗು ಗುಟ್ಟು ಕುಂತರೂ ಆಗುದಿಲ್ಲ ನಿನಗಂತ. ಬಿಡದನ್ನ ಅವ್ರ ಸಂಘದಿಂದ ದೂರ ಇಂಥ ಏಕಾಂತ ವಾಸದೊಳಗೆ ಇರಾಕಲಿ. ನೋಡ ಅದ್ರ ಪರಿಣಾಮ ಹೆಂಗಕೈತಿ. ಬಿಟ್ಟು ಇರಾಕಲಿ. ಈಗ ರೂಢಿ ಆತಂದ್ರೆ ನಾಳೆ ಹೆಂಗ್ ಹೋಗ್ಲಿವಪ್ಪ ನಾನು ಉಳಿಸ್ಕೋರು ಅಂತೀಯ. ಹಂಗ ಇನ್ನಟ್ ನೋಡೋದಿತ್ತು, ಇನ್ನಟ್ ಕೇಳೋದಿತ್ತು, ಇನ್ನಟ್ ಇತ್ತು, ಹಂಗ ಚಡಪಡಿಸ್ತಿಪ್ಪ. ನಾನು ತೋರಿಸಿರು ಇನ್ನಟ್ ಐತಿ ನಂದು. ಕಳ್ಕೊಂಡಿದ್ದಾದ್ರೆ ಅದ್ರ ಬಗ್ಗೆ ಹುಷಾರಿ ಹೋಗ್ಲಿ ಬಿಡ, ನಂದೇನು ಕೆಲಸ, ನಾನು ಅದರ ಅವಶ್ಯಕತೆ ಇಲ್ಲ. ನನಗೆ ತನ್ನ ಕೆಲಸ ಮಾಡ್ಕೊಂಡಿದ್ದ, ಜ್ಞಾನ ಮಾಡ್ಕೊಂಡಿದ್ದ ಅಂದ್ರೆ, ನಿಜದ ಅನುಭವವನ್ನು ಮಾಡ್ಕೊಂಡಿದ್ದ ಅಂದ್ರೆ ಇದರ ಅವಶ್ಯಕತೆ ಇಲ್ಲ. ಹೋಗ್ಲಿ ಬಿಡ, ಅದನ್ನ ಯಾಕೆ ಬೇಕಾಗಿತ್ತು ಅದ್ರ ನೆನಪಿಸೋದ ಮಾಡಕ್ ಹೋಗುದು. ಈಗ ಮಾಡ್ಕೋ ಕೆಲಸ. ಈ ಶರೀರ ಇರೋದ್ರೊಳಗಾಗಿ ವಾದ ಏನ್ ಮಾಡ್ಕೊಳಕ್ ಬರೋದಿಲ್ಲ. ಮತ್ತೆ ಶರೀರವಾದಿಂದ ದೇವರು ನಮ್ಮನ್ನು ಕರ್ಕೋತಾನು, ನಮಗೆಲ್ಲ ಇದನ್ನ ಕೊಡ್ತಾನ. ನೀ ತಿಳ್ಕೊಂಡಿದ್ದಿ ಸತ್ತ ಮೇಲೆ ಎತ್ತನದು ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿ ಎಂದ ಸರ್ವಜ್ಞ ಅಂತ. ಈಗ ತಿಳ್ಕೋ, ಈ ಸದ್ದ ಶರೀರ ಇದ್ದಾಗನ ಇದನ್ನ ತಿಳ್ಕೋರು. ತಿಳ್ಕೊಳಕ್ ಅವಕಾಶನೇ ಇಲ್ಲ, ಚಾನ್ಸೇ ಇಲ್ಲ ನಿನಗೆ. ಇದು ಅವಕಾಶ, ಒಳ್ಳೆಯ ಸಮಯ ಅದ ಮನುಷ್ಯನ ಜನ್ಮ. ಅದಕ್ಕೆ ಸುಮೂರ್ತಿ ಒಳ್ಳೆ ಇದು ಎಚ್ಚರಾಗಿನ ಸಾವಧಾನ ಎಚ್ಚರ ಆಗುವಂತ ಒಳ್ಳೆಯ ಸಮಯದ ಇದು. ಎಚ್ಚರ ತಿಳ್ಕೊಳ್ಳಿಕ್ಕೆ ನಿನಗ ಎಚ್ಚರ ಆಗಿನ ಜಾಗೃತ ಅಂತ, ಅಟೆನ್ಷನ್ ಅಂತಾರಲ್ಲ, ಸಾವಧಾನ್ ಹೌದಿಲ್ಲ. ಎಚ್ಚರ ಆಗ ಅಂದಾಗ ನಮಗಿದು ಹೊಳಿತೈತೆ. ಅದನ್ನ ನಾವು ಎಷ್ಟು ಹೇಳಿರು ಮಹಾತ್ಮರು ಎಚ್ಚರಗೊಳಿಸ್ತಾರ. ಎಷ್ಟು ಸಲ ಹೇಳಿದ್ರು ಅಟೆನ್ಷನ್ ಎಚ್ಚರ ಆಗಿರು ಅಂದ್ರೆ ಯಾರು ಎಚ್ಚರಗೊಳಿಸವ್ರು? ಯಾರಪ್ಪ ನಿಮ್ಮನ್ನು ಎಬ್ಬಿಸೋರು? ಯಾರ ಬೇ ಮುದುಕಿ ಬಿದ್ದ ಇಲ್ಲಿ ಒದ್ದಾಡಿದಾರ ಅಂತ ಹೇಳ್ಯಾರ. ಇದು ಖರೆ ಅಂತ ತಿಳ್ಕೊಂಡೆ, ಇದ ಸುಖರೂಪ ಅಂತ ತಿಳ್ಕೊಂಡೆ, ಇದ್ರಾಗ ಬಿದ್ದು ಹೊಳ್ಳಾಡ್ಲಿಕ್ಕೈತಿ ಅಲ್ಲ. ಇದ್ರಾಗ ಬಿದ್ದು ಹೊಳ್ಳಾಡಿದ್ರೆ ಎದ್ದು ಯಾರು ನಿನ್ನ ಎಚ್ಚರಿಸೋರು? ಯಾರು? ನೀನ್ ಬರೋದು ಯಾವಾಗ ನಿನ್ಗೆ ಎಚ್ಚರ ಆಗುದಿದ್ರೆ? ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದಿಂದ ಬಿಡುಗಡೆ ಆಗುವುದು ಯಾವಾಗ? ಏನೋ ನಿನ್ನ ಪುಣ್ಯದ ಕಾಲ ಒದಗಿ ಬಂದತಂತ ಮಹಾತ್ಮರ ದರ್ಶನ ಮಾತರ ಕಿಮಿಗೆ ಬೀಳ್ತಾವಲ್ಲ. ನಿತ್ಯ ನಾವು ಇದನ್ನು ಕೇಳುವುದರಿಂದ ಅಲ್ಲಿ ಪರಿಣಾಮ ಆಕೈತಿ. ಅದನ್ನು ಕೇಳುವುದು ಬಿಡಬೇಡ, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದ್ರ ಬಗ್ಗೆ, ನಿನ್ನ ಬಗ್ಗೆ, ನಾವು ಅಲ್ಲದರ ಬಗ್ಗೆ, ತೋರ್ಕಿ ಬಗ್ಗೆ, ಜಗತ್ತಿನ ಬಗ್ಗೆ ಸಾಕಷ್ಟು ದಿನ ಕೇಳ್ತೇವೆ. ಅದರಿಂದ ಯಾವ ಲಾಭನೂ ಆಗಿಲ್ಲ. ಅದಕ್ಕೆ ನಿನ್ನ ಬಗ್ಗೆ ಕೇಳು. ಆತ್ಮವಾ ಅರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನನ್ನು ಕುರಿತು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನಗಿದ ಲಾಭ ಐತಿ. ನಿನ್ನ ಬಗ್ಗೆ ಕೇಳುವುದರಿಂದ ಸಾಕಷ್ಟು ಅನ್ಯದ್ರ ಬಗ್ಗೆ ಕೇಳುವುದು ಮಾಡೇವಿ, ಅದರಿಂದ ಏನೂ ಲಾಭ ಇಲ್ಲ. ಲಾಭ ಅಂದ್ರೆ ಇಲ್ಲಿ ಆನಂದದ ಲಾಭ, ಸುಖದ ಲಾಭ.
ಆರಾಮಿರ್ಬೇಕನ್ನೋಂಗಿದ್ರೆ ನಿನ್ನ ಬಗ್ಗೆ ಚಿಂತನೆ ಮಾಡಿ, ಅನ್ಯ ಚಿಂತನೆಯನ್ನೆಲ್ಲ ಕೈ ಬಿಡು. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರದು ಅಂತ ವೇದಗಳು ಸಾರ್ತವ, ಘಂಟಾಘೋಷವಾಗಿ ಎಚ್ಚರಿಕೆ ಕೊಡ್ತವ. ಆದರೂ ಅದರ ಕಡೆ ಗಮನ ಇಲ್ಲ ನಾವು. ಮಂದಿಗೆ ಹೇಳ್ತಾನ ಹೊರತ ತಾ ಅದನ್ನ ಮಾಡಕ್ಕಲ್ಲ. ಹಿಂಗಾಗೈತಿಲ್ಲ, ಹೇಳಕ್ಕಾಗೈತಿ, ಇನ್ನೊಬ್ರಿಗೆ ಹೇಳಕ್ಕಾಗೈತಿ, ಇದೆಲ್ಲ ನಮಗ ಅದನ್ನ ಅನುಭವ ತಗೊಂಡು ಇರಕ್ಕಾಗ್ಬಾರ್ದು. ಪರೋಪದೇಶ ಪಾಂಡಿತ್ಯ ಏನು ಉಪಯೋಗ ಇಲ್ಲ. ಇನ್ನೊಬ್ಬರಿಗೆ ಹೇಳೋದು ಉಪಯೋಗ ಇಲ್ಲ, ತನಗೆ ಲಾಭ ಮಾಡ್ಕೋದಿಲ್ಲ. ತನಗೆ ಲಾಭ ಮಾಡ್ಕೊಂಡ್ರೆ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ಕೊ, ನಿನಗ ಹಾನಿ ಅದು. ಅದಕ್ಕೆ ಮೊದಲು ಈ ಲಾಭವನ್ನು ಮಾಡ್ಕೊರಿ. ನಿಮ್ಮೊಳಗೆ ಐತಿ ನಿನಗೆ ಬೇಕಾದದ್ದು, ನಿನ್ನೊಳೆಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ಅದನ್ನು ಅನುಭವದಿಂದ, ಇಂದ್ರಿಯಗಳಿಂದ ಅಂತ ಹೇಳಿಲ್ಲ, ಅನುಭವದಿಂದ ನೋಡು ಅಂದಾರ. ಅಂದ್ರೆ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡು. ಮನೋವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಅದನ್ನು ವಿವೇಕದಿಂದ ಸಾಧ್ಯ ಐತಿ. ಅವನು ಬಂದ್ ಮಾಡ್ಬೇಕಂದ್ರೆ ಹಂಗ ಆಕತ್ತೇನ? ಅದು ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದ್ರಾಗ ಏನೂ ಇಲ್ಲಪ್ಪ, ಅದ್ರಾಗ ಆ ಇಂದ್ರಿಯಗಳ ವ್ಯಾಪಾರದಾಗ ಅನ್ನೋದು ಹೊಳೆದಾಗ ಅದನ್ನು ಬಂದ್ ಮಾಡ್ತಾನೆ. ನಾವು ವಿಚಾರ ಮಾಡ್ತೇವನು ಅದನ್ನ ಮಾಡೋದ್ರಿಂದ ಏನಾಗ್ತವ? ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ನಾಲಿಗೆ ವ್ಯಾಪಾರ, ಚರ್ಮದ ವ್ಯಾಪಾರ ಮಾಡೋದ್ರಿಂದ ಏನು ಲಾಭ ಐತಿ? ನೋಡಿಕೊಂಡು ಮಾಡುವ ವ್ಯಾಪಾರ ಅಂತ ಏನು ಲಾಭ ಐತಿ ಇದ್ರಾಗ? ಮತ್ತು ಅವ್ನು ಮಾಡ್ತಾನಂತ ಮಾಡ ಎಂತಾದ್ ಕಳ್ಕೊತಿ, ನಿನ್ನಲ್ಲಿ ಇದ್ದದ್ದು ಸಮಾಧಾನ ಕಳ್ಕೊತಿ ಅಲ್ವ? ಇಡೀ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಂಡೆಲ್ವ ನೀವು? ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ರ ಬೆನ್ನ ಹತ್ತಿಯಲ್ವ? ಯಾವಾಗ ನಿನ್ನಲ್ಲಿ ಹೊಳಿದು, ಯಾವಾಗ ನಿನಗೆ ತಿಳ್ಕೊಳ್ಳೋದು, ಯಾವಾಗ ನೀನು ಇದ ಒಳ್ಳೆ ಯೋಗ್ಯ ಸಮಯ. ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗಬೇಡ, ಈ ವೇಳೆ ಸದುಪಯೋಗ ಮಾಡು. ಸಿಕ್ಕಂತೇವೆ ಸುಮ್ಮನೆ ಕಾಲವನ್ನು ಕಳೆದು ಸಾವು ಉಚಿತವೇ. ನಮ್ಮ ಕಾಲ ವ್ಯರ್ಥ ಹೋಗ್ಲಿಕ್ಕತ್ತಿದ್ವಿ, ಏನು ಸಾರ್ಥಕ ಆಗ್ಲಿಕ್ಕತ್ತಿದ್ವಿ ಅನ್ನೋದು ಯಾರು ವಿಚಾರ ಮಾಡಿರಿ? ಪ್ರತಿಯೊಂದು ಕ್ಷಣ ಅತ್ಯಮೂಲ್ಯವಾದದ್ದು, ಅದರ ಸದುಪಯೋಗ ಮಾಡ್ಕೊಳ್ಳಿ. ಮುಂದಿನ ಕ್ಷಣ ನಿನ್ನದಲ್ಲ. ಎಲ್ಲಿವರೆಗೆ ಇರ್ತೈತಿ ಇದು ಪ್ರಾರಬ್ಧ, ಅವಸಾನ ಕಾಲ ಇರುವವರೆಗೂ ಇರ್ತೈತಿ, ಅಲ್ಲೇ ಮಠ ಮುಗಿದು ಅಷ್ಟ್ರೊಳಗ ಮುಗಿಯುವಾಗ ನೀನು ಕೆಲಸ ಮಾಡ್ಬೇಕು. ಅಗ್ರಿಮೆಂಟ್ ಮುಗಿಯುವಾಗ, ಮುಗಿಯಾಕ ಬಂದೈತಿ ಅಗ್ರಿಮೆಂಟ್. ಯಾಕ್ರಿ ಇನ್ನೂ ಹಂಗ ಹೊಂಟೈತಿ, ಉಳ್ದಾವ, ಯಾಕೆ ಜೀತ್ ಮುಗಿದೈತಿ ಅಂತಾರಲ್ಲ, ಇನ್ನೇನಪ್ಪ ಉಳ್ದೇನ ಅಷ್ಟ ಉಳ್ದಾವ, ನಮ್ಗೆ ಜೀತ್ ಮುಗಿದೈತಿ. ಅಗ್ರಿಮೆಂಟ್ ಮಾಡಿ ಯಾವ ಹೊತ್ನ್ಯಾಗ ಒಕ್ಕತಿ ಹೇಳಕ್ ಬರ್ದಲ್ಲ. ಅದಕ್ಕೆ ದೌಡ್ ಮಾಡ್ಕೊಯ್ದಂತ ಕೆಲಸ. ಇನ್ನ ಭಾಳ ದಿನ ಇರ್ತೇನೆ ಅಂತ ತಿಳ್ಕೊಂಡು ಅದನ್ನ ನೋಡೋಣಲ್ಲ ಅಂತ ಅದನ್ನ ಹಿಂದಕ್ಕೆ ಹಾಕು. ಅಲ್ಲ, ಅದನ್ನ ಬಿಟ್ಟು ಮೊದಲು ಇದನ್ನು ಮಾಡ್ಕೊ. ತಡ ಮಾಡಕ್ ಹೋಗಿ ತಳುಹದೆ ಮಾಡ್ಬೋದು. ಈ ಹುಟ್ಟು ಸಾವುಗಳ ಭವಹರಣ ಅಂತ ಅದಕ್ಕೆ ಅಂದ್ರೆ ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆಯನ್ನು ಹೊಂದೋದು. ತಡ ಮಾಡುವಂತ ಕೆಲಸ ಇದು. ಅದಕ್ಕೆ ದೌಡ್ ಮಾಡ್ಕೋ ಇದನ್ನ ಅಂತ. ಶುಭಶ್ಯ ಶೀಘ್ರಂ ಅಂತಾರಲ್ಲ, ಶುಭಶ್ಯ ಶೀಘ್ರಂ, ಒಳ್ಳೇದೇ ದೌಡ್ ಮಾಡ್ಕೋ ಇದನ್ನಂತ. ನಿನಗೆ ಒಳ್ಳೆಯದಾಗುವಂತಹದ್ದನ್ನು ಏನೈತಿಲ್ಲ ದೌಡ್ ಮಾಡ್ಕೊ. ಅಲಕ್ಷ್ಯ ಮಾಡಕ್ಕೋಡು. ಆಲಸ್ಯತನದಿಂದ ನಿನಗೆ ಎಲ್ಲ ತಪ್ಪಿ ಹೋಗ್ತೈತಿ ನೋಡು. ಆಲಸ್ಯತನ ಮಾಡಿದ ಗಾಡಿ ಹೋತಂದ್ರೆ ಏನು ಮಾಡೋದು? ಮತ್ತೆ ಇಂಥ ಗಾಡಿ ಸಿಗಬೇಕಲ್ಲ ನಿನಗೆ. ಯಾಕ್ರಿ ಇದು ಹೋತಂದ್ರೆ ಮತ್ತಿಂಥ ಬಾ ಶರೀರ ಬರ್ಬೇಕಲ್ಲ ನೀನು. ಮನುಷ್ಯನ ಶರೀರ ಸಿಕ್ಕಾಗ ಇದನ್ನು ಮಾಡ್ಕೊಳಕ್ ಬರ್ತೈತಿ. ಈ ಗಾಡಿ ಮತ್ತೆ ಇನ್ನೊಮ್ಮೆ ಇಂಥ ಗಾಡಿ ಸಿಗುವಂಗಾರ ಮಾಡ್ಕೊರಿ. ಮನುಷ್ಯನ ಜನ್ಮ ಬರ್ಬೇಕಾದ್ರೆ ಅಂಥ ಕೃತಿಗಳನ್ನು ಮಾಡಿದಾಗ ಮನುಷ್ಯನ ಜನ್ಮ ಬರ್ತೈತಿ. ಇನ್ನೊಮ್ಮೆ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೊರಿ, ಅಂಥ ಕೃತಿಗಳನ್ನಾರ ಮಾಡ್ರಿ ಅಂತ. ಯಾವ ಜನ್ಮದ ಕೆಲಸ ನಾವು ಮಾಡ್ತೇವೆ ನೋಡ್ರಿ, ಆ ಜನ್ಮ ನಮಗೆ ಬರ್ತದೆ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದ್ರೆ ಪಶು ಪಕ್ಷಿಗಳ ಜನ್ಮ, ರಾಕ್ಷಸಿ ಪಿಶಾಚಿಗೆ ಜನ್ಮದ ಕೆಲಸ ಮಾಡಿದ್ರೆ ಆ ಜನ್ಮ ಬರ್ತದೆ. ಹಂಗಾರೆ ಮನುಷ್ಯನ ಜನ್ಮಕ್ಕೆ ಬರ್ಬೇಕಾದ್ರೆ ಮನುಷ್ಯರಂತೆ ನಾವು ಬದುಕಬೇಕಿಲ್ಲ. ಹೆಂಗಿರ್ಬೇಕಪ್ಪ ನಾವು ಮನುಷ್ಯರಂಗ? ಒಳ್ಳೆ ಕರ್ಮಗಳನ್ನು ಮಾಡಿ ಇನ್ನೊಬ್ಬರಿಗೆ ಹಿತ ಮಾಡೋದು ಕಲಿಯಪ್ಪ. ಉಪಕಾರ ಮಾಡಕ್ ಕಲಿ ಇನ್ನೊಬ್ಬರಿಗೆ. ಅದಕ್ಕೆ ಮನುಷ್ಯತ್ವ ಅಂತ. ಒಳ್ಳೆಯದನ್ನು ಮಾಡಿದ ಕೆಟ್ಟ ಹೀನ ಸ್ಥಿತಿ ಎಂದೂ ಬರುದು ನಾವು. ಅದಕ್ಕೆ ಅಂಥವನ್ನ ಬೇಡ್ಕೋ, ಗುಣಗಳನ್ನು ಕೊಡಪ್ಪ ಗುರುನಾಥ. ನನಗ ಬೇಡುವೆನ ಭವ ನಿಮ್ಮನು ಭವದಳು ಮಾಡೆನ ಒಲಿದು ಸಗುಣ ಸುಗುಣ ಸಂತತಿಯನ್ನು ನಿಂತು ಅಂತ. ಒಳ್ಳೆಯ ಗುಣಗಳನ್ನು ದಯಪಾಲಿಸ.
ಹ್ಮ್ ಒಳ್ಳೆ ಗುಣಗಳಿಂದ ನಿನ್ನ ಉನ್ನತಿಯನ್ನು ಮಾಡ್ತೈತೆ. ಒಳ್ಳೆ ಗುಣಗಳು, ಕೆಟ್ಟ ಗುಣಗಳಿದ್ವು ಅಂದ್ರೆ ಅವನತಿಗೆ ಒಯ್ತೈತಿ ನಿನ್ನ. ಇನ್ನೊಬ್ಬರಿಗೆ ಹಿತ ಮಾಡೋದ ಒಳ್ಳೆ ಗುಣ, ಇನ್ನೊಬ್ಬರಿಗೆ ಕೆಡಕ್ ಮಾಡೋದ ಅವಗುಣ. ಹ್ಮ್ ಅವನ ನಿನ್ನ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿರ್ತಾವ. ಒಳ್ಳೆ ಗುಣಗಳ ನಿನ್ನ ಅಳವಡಿಸ್ಕೊಂಡೆ ಅಂತ ಅವನ್ನ ನನಗೆ ಕರುಣಿಸು. ನಾವು ಎಂಥದ್ದು ಬಿಡ್ತೇವಿ, ಕೆಟ್ಟದ ಇನ್ನೊಬ್ಬರಿಗೆ ಕೆಡಕಾಗುವಂಗ ಬಯಸಿದೆ ನಿನಗ ಕೆಡಕದು. ಯಾವಾಗಲೂ ಇನ್ನೊಬ್ಬರಿಗೆ ಹಿತವನ್ನು ಬಯಸುವಂತ ಒಳ್ಳೆಯ ಭಾವನೆ ಗುಣಗಳು ನಿನ್ನಲ್ಲಿ ಇದ್ದು ಅಂದ್ರೆ ಮತ್ತೆ ಮನುಷ್ಯನ ಜನ್ಮರ ಬರ್ತೈತಿ ನಿನಗೆ. ಬರೇ ಇನ್ನೊಬ್ಬರಿಗೆ ಕೆಡಕ್ ಬಯಸುದು, ತೊಂದರೆ ಕೊಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇಂಥ ಕೆಟ್ಟ ಬುದ್ಧಿ, ಹೊಟ್ಟೆ ಕಿಚ್ಚು ಏನ್ ಮಾಡ್ತೈತಿ, ಹೀನ ಜನ್ಮಗಳ ಕಾದು ಕೂತವನು. ಏನ್ ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲ ಏನದವ ಹೀನ ಜನ್ಮಕ್ಕೆ ಎಳ್ಕೊಂಡು ಹೋಗಿ ಹುಟ್ಟಿಸ್ತಾವ ನಿಮ್ಮ. ಏ ಎದರ ಸಂಬಂಧಪ್ಪ ಇವನ್ನೆಲ್ಲ ನೀ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು. ಆ ತೊಂದರೆ ಕೊಟ್ಟ ನೀ ಅವ್ರನ್ನ ತೊಳ್ಕೊಂಡ್ರ ನಿನಗೆ ಆರಾಮಿರಾಕೈತೆ. ನಿನಗೆ ಮೋಸ ಮಾಡಿ ವಂಚನೆ ಮಾಡಿದ್ದಾರೆ. ನಿನ್ನ ಪ್ರಾರಬ್ಧಕ್ಕನುಸಾರವಾಗಿ ಏನು ಬರುವುದಿದ್ದು ಬದ್ಧ ಇದ್ದೇ ಇರ್ತೈತಿ. ಅಷ್ಟ ಸಿಗುದು ನಿನಗೆ. ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡಿದ್ರು ಎಷ್ಟು ಹತ್ತದ ಅಷ್ಟ ಹತ್ತದ ನಿನಗೆ. ನೀ ಏನು ಗುದ್ದಾಡಿ ಗುದಿ ಹಚ್ಕೊಂಡ್ರು ಕೆಲಸ ಬಿಡು. ಅವ್ರಂಗ ಒಬ್ರ ಆಗಕ್ಕೆ ಬರುದಿಲ್ಲ. ನಾವು ಮಾಡಿದ ಕರ್ಮದ ಇದನ್ನ ಅನುಭವಿಸಕ್ ಬಂದೇವು. ನಾವಿಲ್ಲಿ ನಾವು ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ನೋಡ್ರಿ. ಎಷ್ಟು ಗಳಿಸಿದ್ರ ಏನ ತೃಪ್ತಿ ಅನ್ನೋದು ಇಲ್ಲ ನಿನಗೆ. ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಕೊಂಡ ನಿನ್ನ ಕೆಲಸ ಏನಪ್ಪ, ನಾವು ಬಂದದ್ದು ಅದಕ್ಕೆ, ಇದ್ರ ಲಾಭ ಏನೈತಿ? ನಮ್ಮ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊಳ್ಳೋದು, ಈ ಲಾಭವನ್ನು ಮಾಡ್ಕೊಳ್ಳೋ ಸಂಬಂಧ ನಾವು ಬಂದೇವಿ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡ್ಕೊತ ಅದ್ರ ಸಂಬಂಧ ಮಾಡಿದ ಕರ್ಮಗಳು ಮತ್ತೆ ಜನ್ಮ ಜನ್ಮಾಂತರ ತಿರುಗಬೇಕಾಕತಿ. ಅವಶ್ಯಕ ಹೆಚ್ಚಿನ ನಾವು ಇದನ್ನ ಮಾಡಾಕೈತಿ ಅಂದ್ರೆ, ಗಳಿಕೆ ಮಾಡಕ್ ಹೋದೆ ಅಂದ್ರೆ ಮಾಡಿ ಅದ್ರ ಸಂಬಂಧ ಮಾಡಿದ ಕರ್ಮ ಎಲ್ಲೆಲ್ಲಿ ಹುಟ್ಟಾಕಸ್ತತಿ ಖಬರ್ ಐತೇನೆ. ವಿಷಯದ ಆಶೆ, ಅತಿಯಾದ ಆಶೆಯಿಂದ ಅದು ಏನ್ ಮಾಡಕ್ ಹಸ್ತತಿ, ಹೀನ ಕರ್ಮಗಳನ್ನು ಮಾಡ್ಲಿಕ್ಕೆ. ಕಡುಲೋಭ, ಇನ್ನೂ ಬೇಕು ನನಗೆ, ಇನ್ನೂ ಬೇಕು ಅನ್ನೋ ಆಶಾ, ಕೆಟ್ಟ ಗುಣ ಏನ್ ಮಾಡ್ತೈತಿ, ಕೆಟ್ಟ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತೈತಿ. ದುರ್ಗುಣ, ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಏನ್ ಅದಕ್ಕೆ ಅದನ್ನ ಮಾಡಕ್ ಹೋಗ್ಬೇಡ. ಹೆಚ್ಚಿಂದ ಮಾಡಿದಾನ ನೀ ಪಾಪಿ ಅಕ್ಕಿ, ಕಡುಲೋಭಿ. ಎಲ್ಲ ನನಗ ಆಗ್ಬೇಕು, ಇನ್ನೂ ಅಷ್ಟು ಮಾಡೋ ಪಾಪ ಸಂಗ್ರಹ. ತೆರೆದು ದನವನ್ನು ಎರಚುವಂಗೆ ದುರಿತ ಕೂಟಿ ಕುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿ. ಮಾಡಲುಚಿತವೇ ಮನುಜ, ಮಾಡಲುಚಿತವೇ, ಕೂಡೆ ಬಾಧೆ ಬಹಳ ವಿಹುದ, ನೋಡಿ ದನದ ಲೋಭವಿದನು. ಇನ್ನೂ ಗಳಿಸಬೇಕಪ್ಪ, ಇನ್ನೂ ಅಷ್ಟು ಕೋಟಿ ಆಗ್ಬೇಕು. ಎಷ್ಟು ಕೋಟಿ ಆದರೂ ನಿನಗೆ ತೃಪ್ತಿ ಇಲ್ಲ. ನನ್ನ ಹೆಸರಲ್ಲೇನ ಆಗ್ಬೇಕಿದೆಲ್ಲ. ಏನ್ ಮಾಡೋ, ಎಷ್ಟು ಮಾಡಿದ್ರ ಏನ್ ನಿನಗೆ ತೃಪ್ತಿ ಐತಿ ನಿನಗೆ? ಆದವ್ರು ಏನಾಗ್ಯಾರ ನೋಡ್ಕೋ, ಅವ್ರಿಗೆ ನೆಮ್ಮದಿ ಐತೆ ನಮ್ಗೆ. ಹೌದಿಲ್ಲ? ಎಷ್ಟು ಕೋಟಿ ನೀಡಿದ್ರ, ಎಷ್ಟು ಹೊಲ ಹಿಡಿದ್ರ, ಎಷ್ಟು ಮನಿ ಹಾಕ್ಸಿದ್ರು, ಎಷ್ಟು ಮಕ್ಕಳು ಮರಿ ಮಾಡಿದ್ರು, ಏನಾಗ ಎಷ್ಟಿದ್ರು ಏನಾತ್ ನಿನಗೆ? ನಿನಗೇನು ಬರ್ತೈತೆ ನನಗೆ? ಏನೂ ಲಾಭ ಇಲ್ಲ. ಮೊದಲು ಇದ್ದಿದ್ದಿಲ್ಲ, ನಡಬರ್ಕಾದ್ರೆ ಬೆಣ್ಣ ಐತಿ, ಅದನ್ನ ಗಳಿಸಿದ್ವಿ. ಅದರ ಸಂಬಂಧ ಏನು ಕರ್ಮಗಳನ್ನು ಮಾಡಿ ಗಳಿಸಿದಿಲ್ಲ. ಮತ್ತ ಅದಕ್ಕೆ ಕರ್ಮದ ಫಲ ಉಣ್ಣಾಕ ಜನ್ಮ ಅಂತ ತಿರುಗಬೇಕಾಕೈತಿ. ಹೌದಿಲ್ಲ? ಎದಕ್ಕೆ ಅದರ ಸಂಬಂಧ? ನೀನು ಯೋಗ್ಯನ ನೋಡುವಂತ ನೀನ ವಿಚಾರ ಮಾಡಿ ನೋಡುವಂತ ನಮ್ಗ ಪ್ರಶ್ನೆ ಮಾಡ್ಯಾರ. ಮಾಡಲುಚಿತವೇ ಮನುಜ, ಮಾಡಲುಚಿತವೇ ಅಂತ. ಯೋಗ್ಯನ ನೋಡ. ಅತಿ ಮಾಡಕ್ಕೂ, ಅತಿ ವ್ಯಾಮೋಹ, ಲೋಭಿ ಬೇಡ, ಕಡುಲೋಭ. ಇನ್ನೊಬ್ಬರಿಗೆ ಹಿತ ಮಾಡಕ್ ಹಚ್ಚುದನೇ ಇಲ್ಲ ಅದು. ವಿಷಯದ ಆಶಯ ಯಾವಾಗ ಕಡಿಮೆ ಕುಂತ ಹೋಗೈತಿ, ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ವಿಷಯದ ಆಶಯ ಇಟ್ಕೊಂಡವ ಇನ್ನೂ ತುಡುಗ ಅವ್ ಗತ್ತ ಇರ್ತೈತೆ ಅವಂದ. ಹೌದಿಲ್ಲ? ಹೆಂಗಾರ ಮಾಡಿ ಇನ್ನೊಬ್ಬರಿಂದನೇ ಹೇಳ್ಕೋಬೇಕು. ತಪ್ಲ ಹರ್ಕೊಂಡ ಬೀಳೋದ, ಲಾಭ ಇಲ್ಲೇ ಮನೆಗೆ ಹೋಗೋದೇ ಇಲ್ಲ ಅವ. ಹೌದಿಲ್ಲ? ನಂದು ಒಟ್ಟು ಏನಾರು ಮುಟ್ಲಿ ಅನ್ನೋ ಭಾವ ಇರೋದೇ ಇಲ್ಲ. ಅವ ಕೊಡ್ಬೇಕಪ್ಪ, ನಾವು ಆ ಲಾಭ ಮಾಡ್ಕೋಬೇಕು, ತ್ಯಾಗ ಮಾಡಬೇಕು ಅನ್ನೋ ಬುದ್ಧಿ ಬರೋದಿಲ್ಲ. ಹರ್ಕೊಂಡ ಹೋಗೋದೆಲ್ಲ ಜಮಾ ಮಾಡಿ.
ಒಂದು ಕೊಟ್ರೆ ಮತ್ತೆ ನಾಲ್ಕು ಎಳ್ಕೊಂಡು ಹೋಗವ, ಹೊದಲು ಕೊಟ್ಟಂಗೆ ಮಾಡಿ ಮತ್ತೆ ಹೇಳ್ಕೊಂಡು ಅಂತ ಬುದ್ಧಿಯಲ್ಲಿ ಉದ್ಧಾರ ಆಗ್ಬೇಕು. ನೀನು ಎಂತ ಉದ್ಧಾರ ಆಗ್ಬೇಕು. ಯಾವಾಗ ನಮ್ಮಿಂದ ಇನ್ನೊಬ್ಬರಿಗೆ ಹಿತಾದೀತು ಅನ್ನುವಂಥ ಒಳ್ಳೆ ಗುಣಗಳು ಬರ್ಬೇಕು ನೋಡಿ, ಅವಾಗ ನಮಗಿದು ದಾರಿ ಸಿಗ್ತದೆ. ಕೆಡಕನ್ನು ಭಾವ ಬರಬಾರ್ದು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೆಡಕು ಮಾಡುವ ಭಾವ ಬರಬಾರ್ದು ನಿನಗೆ. ಇದು ಒಂದು ವ್ರತ ಹಿಡೀನಿ, ನಿನಗೇನು ಮಾಡೋದು ಅವಶ್ಯಕತೆ ಇಲ್ಲ. ನೀನು ಇಂಥ ಒಳ್ಳೆಯ ಗುಣಗಳನ್ನು ನೀ ಅಳವಡಿಸ್ಬೋದು. ನಿನ್ನ ಬೆನ್ನು ಹತ್ತಿ ಅದ ಬರ್ತೈತಿ, ನೀ ಅದ್ರ ಬೆನ್ನು ಹತ್ತಿ ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲ ನಿನ್ನ ಬೆನ್ನು ಹತ್ತವು. ಏನು ಒಳ್ಳೆಯ ಗುಣಗಳನ್ನು ನೀ ಅಳವಡಿಸ್ಕೊಳಿಕತ್ತಿದೆ ಅಂದ್ರೆ ಏನು ಅದಕ್ಕೆ ಇನ್ನೊಬ್ಬರನ್ನ ನಾವು ಸಂತೋಷಗೊಳಿಸ್ಬೇಕಾತಂದ್ರೆ ಪರಸ್ಪರ ತ್ಯಾಗ ಜೀವನ ಬೇಕಾಕತಿ. ಭೋಗಲಾಲಸ ಎಲ್ಲಿ ತನಕ ನಾಶ ಆಗುದಿಲ್ಲ, ಅಲ್ಲಿ ತನಕ ನೆಮ್ಮದಿ ಅನ್ನೋದು ನಿನಗೆ ಕನಸಿನ ಮಾತು. ಏನ್ ವೃತ್ತಿ ಆನಂದದಾಕಾರ ಅಥವಾ ಬ್ರಹ್ಮಾಕಾರ ಆಗ್ಬೇಕಾದ್ರೆ ವಿಷಯದ ಜೊಂಜಾಟ ಎಲ್ಲ ಕೈ ಬಿಡಬೇಕಾಕತಿ. ವೃತ್ತಿ ಬ್ರಹ್ಮಾಕಾರ ಆದಾಗ ಅದ ನಮ್ಗೆ ಅನುಭವ ಕೊಡ್ತೈತಿ. ವಿಷಯ ಆಕಾರ ಹಾಕೊಂಡು ಕುಂತ ಅದ್ರ ಮಾತಾಡಿದಾಕತ್ತ ನಮ್ದು ಬಿಟ್ಟಾಗ ಅದರ ಬ್ರಹ್ಮಾಕಾರ ಆಕತಿ. ತ್ಯಾಗ ಮಾಡಿದಾಗ ವೃತ್ತಿ ಎಲ್ಲ ಕೈ ಬಿಟ್ಟಾಗ, ಮನಸ್ಸಿನೊಳಗಿನ ಎಲ್ಲ ಇವನ್ನೆಲ್ಲ ಕೈ ಬಿಟ್ಟಾಗ, ಹಿಡ್ಕೊಂಡದನ್ನೆಲ್ಲ ತುಂಬಿಕೊಂಡು ಎಲ್ಲ ಕೈ ಬಿಡೋದು, ಅದನ್ನೆಲ್ಲ ಖಾಲಿ ಮಾಡು. ಅವಾಗ ನಿನಗ ಇದ್ದ ಸ್ಥಿತಿ, ನೀನ ಆನಂದ ಸ್ವರೂಪ ಇದ್ದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಏನ್ ಬಿಟ್ಟಿರೋರು ಎಷ್ಟು ಮಂದಿ ಇದ್ರಿ ಹೇಳ್ರಿ? ಈ ಪ್ರಕಾರ ಇರೋರು ಯಾರದಲ್ಲಿ? ಏನ್ ಇರಾಕಾಗುದಿಲ್ಲ. ಸ್ವಾರ್ಥ ಬುದ್ಧಿ ಹೋಗುದು ಭಾಳ ಕಠಿಣ. ಸ್ವಾರ್ಥ ಏನದ ನೋಡ್ರಿ, ಒಳ್ಳೆ ಕರ್ಮ ಮಾಡಕ್ ಹಚ್ಚುದಿಲ್ಲ. ಏನ್ ನೀ ತ್ಯಾಗ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನು ಮಾಡೋ ಅವಶ್ಯಕತೆ. ಅವ ಸನ್ಯಾಸಿ. ಸನ್ಯಾಸಿ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಾರು, ಎಲ್ಲಾರು ಓಡಿ ಹೋಗೋದು ಸನ್ಯಾಸ ಅಲ್ಲ, ಅಡವಿ ಸೇರೋದು ಸನ್ಯಾಸ ಅಲ್ಲ. ಎಲ್ಲಿ ಹೋದ್ರು ಈ ವಾಸನ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ನೀನು? ಮನದಿ ಮೋಹವ ಮನೆಯ ಮಾಡಿದರೆ ಒಣದೊಳಿದ್ದರು ಬದ್ಧನು, ಮನದಿ ಮೋಹವ ಅಳಿದರವತ ಮನೆ ಉಳಿದ್ದರು ಮುಕ್ತನು ಅಂತ. ವಾಸನಾ ತ್ಯಾಗ ಮಾಡಿದಂದ್ರೆ ಭೋಗ ವಾಸನೆಗಳನ್ನೆಲ್ಲ ಕೈ ಬಿಟ್ಟಂದ್ರೆ ಅವು ಏನೂ ನಮ್ಗೆ ಸುಖ ಕೊಡೋದಿಲ್ಲ ಅಂತ ತಿಳಿದು ವಿಚಾರದಿಂದ ಅವನ್ನ ತ್ಯಾಗ ಮಾಡಿ ಎಲ್ಲಿ ಬೇಕಾದಲ್ಲಿ ಶರೀರ ಇರಲಿಲ್ಲ ನಿಮ್ಗೆ ಅಂದಾಕ್ ಬರ್ತೈತೆ ನಮ್ಗಂತ. ಏನ್ ಪ್ರಾರಬ್ಧ ಅದು. ಏನ್ ನಾವೆಲ್ಲ ತಿಳ್ಕೊಂಡಂಗೆ ಇರುವುದಿಲ್ಲ, ಅದು ಪ್ರಾರಬ್ಧ ಪ್ರಕಾರ ಹೆಂಗಾರ ಪ್ರಾರಬ್ಧ ಪ್ರಕಾರ ಇರ್ತೈತೆ ಅದು. ನೀ ಮಾತ್ರ ಪ್ರಯತ್ನ ಮಾಡಿ ಇದ್ರಾಗ ಏನೂ ಸಿಗುದಿಲ್ಲ ಅಂತ ತಿಳಿದು ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಎದ್ರಾಗೂ ಆಸಕ್ತಿ ಇವ, ಆಸಕ್ತಿ ಪ್ರೀತಿ ಏನೈತೆಲ್ಲ ಅದು ಮತ್ತೆ ಜನ್ಮಕ್ಕೆ ಹಾಕ್ತದೆ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿ. ಯಾಕೆ ನಾವು ಹುಟ್ಟಿ ಬರ್ತೇವೆ ಅಂದ್ರೆ ಯಾರ್ಯಾರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಐತಿ ಅಲ್ಲೇ ಜನ್ಮ ಬರ್ತದೆ. ಅಂತ ಕರ್ಮಗಳನ್ನ ಮಾಡ್ತಾವ. ಅದರ ಸಂಬಂಧನ ಮನಸ್ಸಿನಾಗ ಏನಿರ್ತೈತಿ ಅದನ್ನ ಪ್ರಾಪ್ತಿಗಾಗಿ ಬರೀ ಅದ ಪ್ರಯತ್ನ ಮಾಡ್ತಿರ್ತಾನೆ, ಮತ್ತು ಅಲ್ಲೇ ಹುಟ್ಟಿ ಬರ್ಬೇಕಾಗತ್ತೆ. ಮತ್ತೆ ವಿಷಯದ ಆಶಯ ಕಳ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಮಾಡೋದಿಲ್ಲ. ಎಲ್ಲರೂ ಅದಕ್ಕೆ ಪ್ರಚೋದನೆ ಕೊಡೋದೇನು? ಏನ್ ಮುಂಜಾನೆ ಸಂಜೆ ಮಟ್ಟ ಎದರ ನೆನವಿನಾಗಿದ್ದೀರಿ ನೋಡ್ಕೊ ನೀವು. ನಮಗೆ ಬೇಕಾದದ್ರ ನೆನವಿನಾಗಿದ್ದೀವೋ ಏನು ಬೇಡಾದದ್ರ ನೆನವಿನಾಗಿದ್ದೀವೋ ಅಂತ ನಾವು ಏನು ನೆನಪು ಮಾಡ್ತೇವೆ, ಅದರೊಳಗೆ ನಮ್ಗೆ ಬೇಕಾದದ್ದು ಐತೋ ಹೆಂಗೋ ಅನ್ನೋದನ್ನ ವಿಚಾರ ಮಾಡಿರಿ. ಏನು ನೆನಪು ಮಾಡ್ತೇನೋ ವಿಷಯಗಳ ನೆನಪು. ಅವು ವಿಷಯ ಇರ್ತೈತಿ, ಆನಂದ ಇರ್ತದೆ. ವಿಷಯ ಆನಂದ ಅಲ್ಲ, ಆನಂದ ವಿಷಯ ಅಲ್ಲ. ಅದಕ್ಕೆ ಏನು ಮಾಡ್ಬೇಕು? ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ಆನಂದ ನೆನಪಿನಾಗಿರಾಗಬೇಕು. ಅದಕ್ಕೆ ತ್ವರೆ ವಿಷಯವನ್ನು ಬಿಡೋದನ್ನು. ನಮ್ಗೆ ಯಾಕೆ ಅನುಭವ ಬರುವಲ್ಲ ಅಂದ್ರೆ ಮನಸ್ಸಿನಾಗ ವಿಷಯದ ಬಗ್ಗೆ ಹಿಡ್ಕೊಂಡು ಕುಂತೇವೆ, ಸುಖ ಬುದ್ಧಿ ಹಿಡ್ಕೊಂಡು ಕುಂತೇವೆ. ಅವಿದ್ರೆ ಆರಾಮಿರ್ತೇವೆ ಅಂತ. ಬೇಕಾಗಿಲ್ಲ. ನಿದ್ದೆ ಹತ್ತಿದಾಗ ಯಾವ ವಿಷಯ ಇದ್ದು ಹೇಳ್ರಿ, ಆರಾಮಿತ್ತು ಏನು ಸಂಕಟಿತ್ತು ಅಲ್ಲಿ? ಅದು ಆರಾಮ ಆನಂದ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಅಂದಿಂದ ಅದನ್ನ ಯಾಕೆ ಅವಲಂಬನೆ ಮಾಡೋ ಕೆಲಸ ಏನೈತಪ್ಪ?
ಯಾವ ವಿಷಯ ವಸ್ತುಗಳ ಅವಲಂಬನ ಇಲ್ಲೂಲೆ ಆನಂದದ ಅನುಭವ ಮಾಡ್ಕೊಳಕ್ ಬರ್ತೈತೆ. ಭೋಗಗಳ ಮೇಳಿಲ್ಲದ ಸವಿಯುವ ಸವಿ ಯಾವುದು? ಯಾವ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಈ ಭೋಗ ವಸ್ತುಗಳ ಸಂಬಂಧ ಇಲ್ಲೂಲೆ ನಮ್ಗೆ ಆರಾಮಿರಾಕ್ ಬರ್ತೈತಲ್ಲ. ದಿನನಿತ್ಯ ನಿದ್ರೆ ಒಳಗೆ ನಾವು ತಿಳಿಯಲೇ ಇರ್ತೇವೆ ಇದ್ರ ಸಂಬಂಧ ತಪ್ಪಿಸ್ಕೊಂಡ. ಈಗ ತಿಳಿದಿರ್ಬೇಕಾಗೈತಿ, ಅರತ್ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಎಚ್ಚರದಿಂದ ಇರ್ಬೇಕಾಗೈತಿ. ಎಚ್ಚರ ಇದ್ದು ನಿದ್ದೆ ಹತ್ತಿರ್ಬೇಕು. ಅಲ್ಲಿ ತಿಳಿಯಲೇ ನಿದ್ದ್ಯಾಗ ವಿಶ್ರಾಂತಿ, ತಾತ್ಪೂರ್ತಿಕ ವಿಶ್ರಾಂತಿ. ಅದು ತಿಳಿದ ನೀ ಆರಾಮಿದ್ದೆ ಅಂದ್ರೆ ಇದು ಶಾಶ್ವತ ಶಾಂತಿನೇ. ಏನ್ ಆ ಪ್ರಯತ್ನವನ್ನು ಅರಿವು ಸಹಿತ ಆನಂದ ಸ್ಥಿತಿಯನ್ನು ನಾವು ಹೊಂದು ಪ್ರಯತ್ನ ಮಾಡಬೇಕು. ಮರಿವಿಯ ಮೂಲಕ ನಾವು ಆರಾಮಿರೋದು ಎಲ್ಲರಿಗೂ ಬರ್ತೈತೆ. ಅಜ್ಞಾನದೊಳಗೆ ಮುಳುಗಿ ಎಲ್ಲರೂ ಇರ್ತೀವಿ. ಜ್ಞಾನದಿಂದ ಇದನ್ನೆಲ್ಲ ನಾಶ, ಇದರ ಬಗ್ಗೆ ಆಸಕ್ತಿಯನ್ನೆಲ್ಲ ತೆಗೆದಾಕಿ ಈ ವಾಸನೆಗಳನ್ನೆಲ್ಲ ಪೂರ್ಣ ನಾಶ ಮಾಡಿಕೊಂಡು ಅವಾಗ ನಿನಗೆ ಶಾಶ್ವತವಾದಂಥ ಸುಖದಲ್ಲಿ ಇರ್ಲಿಕ್ಕೆ ಬರ್ತೈತಿ. ನಿನ್ನೊಳಗೆ ನೀನ ಇದ್ದೆ ಅಂದ್ರೆ ಆರಾಮಿರ್ತಿ. ಅನ್ಯದನ್ನ ಅವಲಂಬನ ಮಾಡಿದ್ದೆ ಅಂದ್ರೆ ದುಃಖವನ್ನು ಹೊಂತಿ. ಇಲ್ಲ ತೋರಿಡುವುದಿದೆಲ್ಲ. ನೀನು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ನಡಬರ್ಕ ಬಂದದ್ದಕ್ಕೆ ಅಂತೀಯಲ್ಲೋ, ಯಾವಾಗಲೂ ಇದ್ದದ್ದು ಮರ್ತು ಬಿಟ್ಟಿ. ಅದನ್ನ ವಿಚಾರ ಮಾಡು. ಇದ್ದ ವಸ್ತು ನೀನು ಯಾವಾಗಲೂ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಮಧ್ಯಂತರದಲ್ಲಿ ತೋರಿ ಎಡಗೋದು ಎಲ್ಲ ಇದು ದುಃಖ ರೂಪ ಐತಿ. ನಾವು ಇರುವಿಕೆ ಬೆನ್ನು ಹತ್ತೇವೇನೋ ತೋರಿಕೆ ಬೆನ್ನು ಹತ್ತೇವೋ ನೋಡ್ಕೊ. ನೀ ಯಾರು ಇದ್ರಾಗ? ಯಾವ್ದು ನೀನು, ಯಾವ್ದು ನೀನಲ್ಲ. ಇರುವಿಕೆ ನೀನು, ಏನೋ ತೋರಿಕೆ ನೀನು ಅಂತ. ಈ ತೋರೆಡುವಂತ ದೇಹ, ಇಂದ್ರಿಯಗಳು, ಮನಸ್ಸು, ನಾನು ನನ್ನದು ಅಂತ ಗಟ್ಟಿ ಹಿಡ್ಕೊಂಡು ಕುಂತಿಯಲ್ಲ. ಇದನ್ನ ಬಿಡಾಕ್ ಒಲ್ಲೆ ಅಂದ್ರೆ ಹೋಗೋ. ಯಾರೇನ್ ಮಾಡೋದು? ಇವು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ತೋರಿಡುವಂತ ಈ ಶರೀರಾದಿಗಳು, ಮನಸ್ಸು, ಇಂದ್ರಿಯಗಳು ನಿನ್ನಲ್ಲಿ ಇವ ತೋರ್ತಾವ, ಅಡಗ್ತಾವ. ಆದರೂ ನಿನಗೇನೂ ಮಾಡಿಲ್ಲ. ನಿನಗೆ ಯಾವ ವಿಕಾರನೂ ಹತ್ತಿಲ್ಲ. ಮನುಷ್ಯನ ವಿಕಾರಗಳು ನಿನಗೆ ಹತ್ತಿಲ್ಲ, ಶರೀರದ ವಿಕಾರಗಳು ನಿನಗೆ ಹತ್ತಿಲ್ಲ. ಅನ್ನೋದನ್ನೇ ಅನುಭವದಿಂದ ನೋಡ್ಕೊ. ನೀನು ಯಾವಾಗಲೂ ಇದ್ದ ಯಾವುದೇ ವಿಕಾರವನ್ನು ಹೊಂದದೇ ಇದ್ದಂತ ಇರು ನೀನು. ನೀನು ಅದನ್ನ ಅಂತ ನಂಬು. ಅದ ನಾನು ಕೆಡಲಾರದಂತ ವಸ್ತುನ ನಾನು ಅನ್ನೋದನ್ನ ಅನುಭವಗಳು ಹೇಳಿದ್ದನ್ನು ನಂಬು. ನಂಬಿದ್ರೆ ನಿನಗೆ ಲಾಭ. ನಂಬಿಗಿಲ್ಲ ಏನ್ ಮಾಡೋದು? ನಂಬ ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬ ಐಶಿ ಕರ್ಮವೆಂಬ ಜಾಲದೊಳ ಸಿಲುಕಿ ನೀನು ಅಂತ. ಅದಕ್ಕೆ ಎಚ್ಚರಿಕೆ ಕೊಟ್ಟಾರೆ, ನಂಬಪ್ಪ ಇದನ್ನ. ನಂಬಲಿಲ್ಲ ಅಂದ್ರೆ ನಿನಗೆ ಹಾನಿ, ನಂಬಿದ್ರೆ ನಿನಗೆ ಲಾಭ. ನಂಬಿಕೆಯ ಕಾರಣವು ಸಾಂಬನು ಒಲಿಯುವುದಕ್ಕೆ ಅಂತ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇದ್ದಿದ್ರೆ ಇದ್ರ ಬೆನ್ನು ಹತ್ತಿದ್ದಿಲ್ಲ. ನಾವು ತೋರೆಡುವಂತ ವಿಷಯ ವಸ್ತುಗಳ ಶರೀರಾದಿಗಳನ್ನ ಅವಲಂಬನ ಮಾಡ್ತಿದ್ದಿಲ್ಲ. ನಿಜದ ಕಡೆ ಲಕ್ಷ್ಯ ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲಲ್ಲೋ, ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇಲ್ಲಲ್ಲೋ. ಇವು ನಡಬರ್ಕ ಬಂದದ್ದನ್ನು ನಂಬ್ಕೊಂಡು ಕುಂತೀವಿ, ನಾನು ನನ್ನದು ಅಂತ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊ ಮೊದಲ. ಈ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊ. ನಿಜವಾದ ನೀನು ಯಾರು ಇದ್ರಾಗ? ಯಾವುದು ನೀನು? ದೇಹ ನೀನು, ಮನಸ್ಸು ನೀನು, ಇಂದ್ರಿಯಗಳು ನೀನು, ಬುದ್ಧಿ ನೀನು, ಚಿತ್ತ ನೀನು, ಅಹಂಕಾರ ನೀನು, ಯಾವುದು ನೀನು ಇದ್ರಾಗ? ಯಾವುದೂ ನಾನಲ್ಲ. ಅಲ್ಲದ್ದನ್ನೆಲ್ಲ ಕೈ ಬಿಡೋದು. ನೀನು ಅಲ್ಲದ್ದನ್ನೆಲ್ಲ ಕೈ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಬಿಟ್ಟಾಗ ನಿನಗೆ ಮುಕ್ತ. ಇವನು ಹಿಡ್ಕೊಂಡ್ರೆ ನೀನು ಮತ್ತು ನಿನ್ನ ಬಂಧನಕ್ಕೆ ಹಾಕ್ತ. ದುಃಖದಿಂದ ದುಃಖವನ್ನು ಹೊಂದಬೇಕಾಗ್ತದೆ. ನಿರಂತರ ದುಃಖ ಇವನು ಬಿಡ್ಲಿಲ್ಲ ಅಂತ. ಅದಕ್ಕೆ ಈ ಹುಚ್ಚು ಬಿಡಿಸ್ತಾರೆ ಅನುಭವಿಗಳು. ಅವರ ಸಂಘ ಮಾಡೋದ್ರಿಂದ ನಿನ್ನ ನಿಜದ ಕಡೆ ಲಕ್ಷ ನಿಜ ಅಲ್ಲದ್ದಿದು, ನೀನು ಅಲ್ಲದ್ದಿಲ್ಲ. ಹಿಡ್ಕೊಂಡು ಬೇಡ, ಕೈ ಬಿಡೋದು. ಹಿಡ್ಕೊಂಡು ಕುಂತಲ್ಲೇ ಇಷ್ಟೆಲ್ಲ ದುಃಖ ಅನುಭವಿಸಕತ್ತೆ. ಅದನ್ನ ಬಿಡುಪಡಿಸತ್ಲೇ ನಿನಗೆ ಅನುಭವ ಬರ್ತದೆ. ತ್ಯಾಗ ಮಾಡೋದು, ಮನಸ್ಸಿನಾಗ ಬಿಡುವುದು ಕೆಲಸ ಐತಿ. ಹೊರಗೇನು ಬಿಡೋದು ಅವಶ್ಯಕತೆ ಇಲ್ಲ. ಒಳಗೆ ಹಿಡದತ್ತಿ ಮನಸ್ಸಿನಾಗ ಬಿಡೋ ಕೆಲಸ. ಹೊರಗೇನು ಮಾಡೋ ಕೆಲಸ ಇಲ್ಲ. ನೀನು ಆಂತರಿಕ ತ್ಯಾಗ ಬೇಕಾಗ್ತದೆ. ಮೊದಲು ಇದನ್ನು ಸಾಧಿಸ್ಬೇಕಂದ್ರೆ ಶರೀರ ಆರೋಗ್ಯವಾಗಿ ಇಟ್ಕೋಬೇಕು ನೋಡ್ರಿ. ಶರೀರ ನೆಟ್ಟಗೆ ಇಟ್ಕೊಳಕ್ ಬರ್ದವಂಗಿದೆ ಅಧ್ಯಾತ್ಮನ ಹತ್ತು. ಶರೀರ ನೆಟ್ಟಗೆ ಇಟ್ಕೊ, ಶಾರೀರಿಕ ನಿಯಮಗಳ, ಆರೋಗ್ಯದ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗ್ತದೆ. ಯುಕ್ತಾಹಾರ ವಿಹಾರಶ್ಯ ಹೌದಿಲ್ಲ ಅಂದಾಗ ಇದನ್ನ ಅಭ್ಯಾಸ ಕೂಡ ಬರ್ತೈತಿ. ನಿತ್ಯ ಆಹಾರ ಎಂತಾವ್ ಇರ್ಬೇಕು ನಮ್ಗೆ ಇದನ್ನ ಮುಂದುವರಿಸ್ಲಿಕ್ಕೆ.
ಈನ್ಕಿನೆಲ್ಲ ತಿಂದ ಕೂಡಲೇ ಅಂತ ಗುಣಗಳ ತಯಾರಕ್ಕವ ಅಂತ ಕರ್ಮಗಳನ್ನು ಮಾಡಕ್ ಹೋಗಿ ಮಾಡಕ್ ಹಚ್ಚೇ ಬಿಡ್ತೈತೆ ಅದ. ಏನ್ ರಜೋಗುಣ ತಮೋಗುಣ ಅವು ಹೆಚ್ಚಾದವು ಅಂದ್ರೆ ನೀನು ಇಲ್ಲಿ ವಿಚಾರಕ್ಕೆ ಆಸ್ಪದ ಕೊಡೋದು ನೀನು. ಸತ್ವ ಪ್ರಧಾನ ಗುಣ ಇದ್ದಾಗ ಈ ಕಡೆ ಒಲವಕ್ಕತಿ ಅದನ್ನು ಕೇಳ್ಬೇಕು ಅನ್ನೋ ಬುದ್ಧಿ ಬರ್ತೈತಿ ನೀನು. ಅದಕ್ಕೆ ಅಂತ ಗುಣಗಳ ಅವನ್ನ ಉಂಟು ಮಾಡುವಂತ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಯುಕ್ತಾಹಾರ ವಿಹಾರಕ್ಕೆ ಅಂದ ಸಾತ್ವಿಕ ಗುಣವನ್ನು ಉಂಟು ಮಾಡುವಂತ ಆಹಾರವನ್ನು ಸೇವನೆ ಮಾಡಿದಾಗ ನಿನಗೆ ಇದ್ರ ಕಡೆ ಲಕ್ಷ ಕೊಡಾಕ್ ಬರ್ತೈತಿ. ಯಾಕೋ ಮನಸ್ಸಿನದು ಹಿಂಗಾಗತೈತಿ ಅಂದ್ರೆ ಬದಲಾವಣೆ ಆಗೈತಿ, ಏನೋ ತಿಂದೈತಿದು. ಎಂಥ ಅನ್ನ ಉಂತಿ ಅಂತ ಮನಸ್ಸು ತಯಾರಕೈತಿ. ಈಗ ಅದನ್ನ ಮಾಡಿ ತಿಂದ ಅದ ರೂಢಿ ಆಗ್ಬಿಟ್ಟೈತಿ. ಅಂತ ಗುಣಗಳ ತಯಾರಕ ಅಂತ ಕರ್ಮಗಳನ್ನ ನೀವ್ ಮಾಡ್ತಿ. ಒಳ್ಳೆ ಗುಣಗಳು ಒಳ್ಳೆ ವಿಚಾರಗಳು ನಮ್ಮಲ್ಲಿ ಬರ್ಬೇಕಂದ್ರೆ ಅದು ಒಳ್ಳೆ ಆಹಾರ ವಿಹಾರ ಅಂತ ಒಂದು ಪರಿಸರ, ಒಳ್ಳೆ ಶುದ್ಧವಾದಂತಹ ಹವಾ, ಅವೆಲ್ಲ ನೀರು ಎಲ್ಲ ಬೇಕು. ಮೊದಲೇದ್ದ ಹವಾ, ಎರಡನೇದ್ದು ನೀರು, ಮೂರನೇದ್ದು ಆಹಾರ. ಇವು ಜೀವನ ಇದಕ್ಕೆ ಮುಖ್ಯವಾದದ್ದು ಇದೆಲ್ಲ. ಏನಪ್ಪ ಹಿಂಗ್ಯಾಕ ಆಗತಾವ? ಏನು ನೀರಿನ ಗುಣಧರ್ಮ ಏನು ಅಂತಿರ್ತಾರೆ ಯಾಕ್ರಿ? ಆಹಾರದ ಗುಣಧರ್ಮ, ಜಗತ್ ಮಹಿಮಾನು ಇಲ್ಲಿ ಹಿಂಗ ಆಗಾಕತೈತಿಪ್ಪ ನನಗೆ. ಬೇಡ ಸರಿ. ನಮ್ಗೆ ಕೆಡಕಾಗುವಂತ ಆಹಾರ ಕೈ ಬಿಡ್ಬೇಕು, ಅಂತ ಹವಾಮಾನದಿಂದ ದೂರ ಇರ್ಬೇಕು, ಅಂತ ಜನಸಂಪರ್ಕದಿಂದ ದೂರ ಇರ್ಬೇಕು. ಅದ ನಮ್ಗೆ ಒಳ್ಳೇದು ಎಲ್ಲಿ ಸಿಗ್ತೈತಿಪ್ಪ? ಒಳ್ಳೆಯ ಸಂಘ, ಉತ್ತಮರ ಸಂಘ. ಅದನ್ನು ನಾವು ಅದ ಅಂತ ಸಂಘ ಮಾಡಿದಾಗ ನಮಗಿದು ದೊರಿತೈತಿ. ಅಪೌರುಷವಾಣಿ ಏನದ ನೋಡ್ರಿ, ಎಲ್ಲ ಮಹಾತ್ಮರದು ಒಂದು. ಪೌರುಷವಾಣಿ ಏನೈತಿ ಇದು ಭಿನ್ನ ಭಿನ್ನ ಆಗೈತಿ. ಅಪೌರುಷವಾಣಿ ಒಳಗೆ ಬದಲಾವಣೆ ಆಗುತ್ತೆ. ಅನುಭವ ಎಲ್ಲರೂ ಯಾರು ಸಮಾಧಿ ಸ್ಥಿತಿಯನ್ನು ಹೊಂದಿ ಅದನ್ನು ಅನುಭವ ಮಾಡ್ಕೊಂಡಿರ್ತಾರೆ, ಅದನ್ನು ಬಂದು ಹೇಳ್ತಾರ, ಅದಕ್ಕೆ ಅಪೌರುಷವಾಣಿ ಅಂತ ಕರೀತಾರೆ. ನಿಜವಾಗಿ ಜ್ಞಾನ ಸಮಾಧಿಯನ್ನು ತುರ್ಯಾವಸ್ಥೆಯನ್ನು ಹೊಂದಿ ಯಾರು ಅದರ ಅನುಭವವನ್ನು ಹೇಳ್ತಾರೆ ಅದು ಒಂದೇ ಅದ. ಅದರಾಗ ಏನು ಬದಲಾವಣೆ ಆಗಿದೆ. ಎಲ್ಲ ಮಹಾತ್ಮರ ಅನುಭವ ಒಂದ, ಸಮಾಧಿ ಹೊಂದಿದ ಮಹಾತ್ಮರ ಅನುಭವ. ಒಂದಕ್ಕಿಂತ ಪೂರ್ವದಲ್ಲಿ ಏನು ಪುಸ್ತಕ ಓದಿದವ್ರು ಏನದಾರಲ್ಲ, ಬೇರೆ ಬೇರೆ ನಮ್ಮನೆ ಹೇಳ್ಕೊಂಡು ದಾರಿ ತಪ್ಪಿಸ್ತಾರ. ಅದಕ್ಕೆ ಅಪೌರುಷವಾಣಿಯನ್ನು ಕೇಳುವಂತ ಭಾಗ್ಯ ಬೇಕಲ್ಲ ನಮ್ಗೆ. ನೇರವಾಗಿ ಅದರ ಅನುಭವವನ್ನು ನಮಗೆ ಅವರು ಬಿಚ್ಚಿರ್ತಾರೆ, ತಾವು ಕಂಡ ಸತ್ಯದ ಅನುಭವವನ್ನು. ಅದನ್ನು ಕೇಳ್ಬೇಕು. ಅದಕ್ಕೆ ಅಂತದ್ರ ಬಗ್ಗೆ ಶ್ರವಣ ಮಾಡೋ, ಮನನ ಮಾಡೋ ನಿಧಿ ಸಿಗುದು ಬಹಳ. ಅಪೌರುಷವಾಣಿ ಕೇಳಿಕೆ ಸಿಗುದು ಬಹಳ ದುರ್ಲಭ. ಇವೆಲ್ಲ ಶಾಸ್ತ್ರ ಹೇಳಿದವರು, ಪಂಡಿತರು, ಇವರ ಪೌರುಷವಾಣಿ ಇವೆಲ್ಲ. ಹೌದಿಲ್ಲ? ಆತ್ಮ ಸಾಮ್ರಾಜ್ಯವನ್ನು ಪಡೆಯುವುದೇ ಪ್ರತಿಯೊಬ್ಬ ನಿಜವಾದ ಭಾರತೀಯನ ಕರ್ತವ್ಯ. ಹೌದು, ವಿಚಾರವಂತ, ಭಾರ ಅಂದ್ರೆ ಜ್ಞಾನವಂತ, ವಿವೇಕವಂತನ ಕರ್ತವ್ಯ ಇದು. ಭಾರತೀಯ ಅಂದ್ರೆ ವಿವೇಕವಂತ, ಯಾವನಲ್ಲಿ ಜ್ಞಾನವಂತ. ಭಾರತೀಯ ಅಂದ್ರೆ ಪ್ರತಿಯೊಬ್ಬ ವಿಚಾರವಂತನ ಕರ್ತವ್ಯ ಇದು. ನಮ್ಮನ್ನು ನಾವು ತಿಳ್ಕೊಂಡ ನಿಜವಾದ ದುಃಖ, ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದೋದು. ಅದರ ಸಂಬಂಧ ನಾವು ಇಲ್ಲಿ ಬಂದದ್ದು, ಹುಟ್ಟಿ ಬಂದದ್ದು ಅದರ ಸಂಬಂಧ, ಮನುಷ್ಯನ ಜನ್ಮಕ್ಕೆ ಬಂದದ್ದು. ಇನ್ನು ಎಂದೆಂದೂ ಇದರ ಬಗ್ಗೆ ನಾವು ಯಾಕ್ರಿ ಇದರ ಸಂಪರ್ಕ ಬೇಡಪ್ಪ. ನಾವು ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆಯನ್ನು ಹೊಂದೋದು. ಎಂದೂ ಇನ್ನು ಕಾಲಿಡೋದು ಬೇಡ ಇಲ್ಲ ಅಂತಾರೆ. ಬಾಗಾದಿ ಮಣಿ ಮುಂದೆ ಕಾಲಿಡೋದು ಬೇಡ ಅಂತ. ಈ ಶರೀರನ ಇದು ಬಾಗಾದಿ, ಇದು ಕಟ್ಕೊಂಡು ಏನು ಹಣೆ ಬರ ಒಂದಿದ್ದು ನೋಡಿ. ಎಂದೂ ಬರಬೇಡ ಎನ್ನೆ ಮರಳಿ ಮೃತ್ಯುವನ್ನು ಬಯಸದೆ ಎಂದು ಮತ್ತೆ ಪತ್ರಿ ಹೋಗಿತಿರಲ್ಲ, ಯಾಕ್ರಿ ಇನ್ನೇಮ್ ಬರಬಾರ್ದಂಗೆ ಮಾಡ್ಕೊಡುವ ಮರ. ಇದು ಯಾಕೆ ಬರ್ತೀರಿ ಅಣುಲಿ ಹೊಂದಾಗ? ಗೊತ್ತಾಗ್ಲಿಲ್ರಿ ನಮಗಿದು ಹಿಂಗಾಕೈತಿ ಅನ್ನೋದು. ಹೌದಿಲ್ಲ? ಏನ್ ಮಾಡೋದಿನ್ನ? ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ, ಅಟ್ಟ ಮ್ಯಾಗ ಒಲಿ ಉರಿತೆ ಅಂತ. ಏನ್ ಮಾಡೋದ್ರಿ? ನಮಗೆ ಇಂಥ ಭೇಟಿ ಆಗ್ಲಿಲ್ರಿ ಅವಾಗ. ನಮಗೆ ಭೇಟಿ ಆದ್ರ ಏನ್ ದಾದ್ ಮಾಡ್ಲಿಲ್ಲಲ್ಲ ಅವಾಗ. ಬರೇ ಬಾಳೆ ದೇಸನ ಹತ್ತಿರ್ತಾರೆ ನಿನಗೆ. ಅದ್ರ ಬೆನ್ನು ಹತ್ತಿವ ಅದೇನು ಏನ್ ಲಾಭ ಆಯ್ತು ನೋಡಪ್ಪ? ಅದ್ರ ಬೆನ್ನು ಹತ್ತಿರಿ ಏನ್ ಲಾಭ ಆಗೈತಿ?
ಅಧ್ಯಾತ್ಮ ವಿಚಾರ ಭಾರತದ ಜನಜೀವನದಲ್ಲಿ ಹಾಸುಹೊಕ್ಕಾಗೈತಿ. ಏನ್ ಇದರ ಸಂಸ್ಕಾರಣೆ ಮಾಡ್ಕೋಬೇಕನ್ನುವಂಗಿದ್ರೆ ಇಲ್ಲೇ ಭಾರತದೊಳಗೆ ಹುಟ್ಟಬೇಕು. ಜಗತ್ತಿನ ಯಾವ ರಾಷ್ಟ್ರಗಳಲ್ಲಿಯೂ ಇದು ನಿನಗೆ ಸಿಗುವುದಿಲ್ಲ ಇಂತಹ ಸಂಸ್ಕಾರ. ಭಾರತೀಯ ಪರಂಪರೆ, ನಮ್ಮ ಋಷಿಮುನಿಗಳ ಜೀವನ ಕ್ರಮ ಏನದ ಅದನ್ನು ನಾವು ಅನುಕರಣೆ ಮಾಡಬೇಕಾಗಿತ್ತು. ಮೊದಲಿನ ಸನಾತನ ಋಷಿಮುನಿಗಳ ಜೀವನ ಕ್ರಮ ಅಂತ ಅದನ್ನ ಇದ್ದು ತೋರಿಸುಗಾರ ಅವ್ರು ಹಂಗ ಹೇಳಿಲ್ಲ. ಅದನ್ನ ಅದು ಪರಂಪರೆ ಹಂಗ ಬಂದೈತಿ, ನಮ್ಮ ಋಷಿ ಪರಂಪರೆ ಅಂತ. ಸಾದಾ ಜೀವನ, ಉದಾತ್ತ ಚಿಂತನ, ಸಿಂಪಲ್ ಲೈಫ್ ಅಂಡ್ ಹೈಯೆಸ್ಟ್ ಥಿಂಕಿಂಗ್, ಇದು ಭಾರತೀಯ ಸಂಸ್ಕೃತಿ. ನಾವು ಆಡಂಬರ ಜೀವನ ಮಾಡಕ್ ಹೋಗಿ ಇದ್ದ ವೇಳೆ ಎಲ್ಲ ಕಳ್ಕೊಂಡು ಬರೇ ವಿಷಯ ವ್ಯವಹಾರದಾಗ ತೊಡಗಿ ಜೀವನ ಹಾಳು ಮಾಡ್ಕೊಂಡಿಲ್ಲ. ನೀ ಶರೀರ ಆರೋಗ್ಯವಾಗಿ ಇಟ್ಕೋ, ಇದನ್ನ ತಿದ್ದುದು ತೀಡೋದು ಭಾಳ ಮಾಡಕ್ ಹೋಗ್ಬಾರ್ದ. ಭಾಳ ಇದ್ರ ಬಗ್ಗೆ ಇದನ್ನ ಮಾಡಕ್ ಹೋಗಿ ಕೆಡಿಸ್ಕೋತಿ. ಅದನ್ನ ಶರೀರ ಭಾಳ ತಿದ್ದಿಡೋದು ತೀಡೋದು ಮಾಡಕ್ ಹೋಗಿ ಸುಮ್ಮನೆ ಹೆಂಗೆ ಇರ್ತೈತಿ ಹೆಂಗೆ ಇದ್ಕೊಂಡು ಅದ್ರಂಗ ನಾವು ಯಾಕ್ರಿ ನಮ್ಮ ಕೆಲಸ ನಾವು ಮಾಡ್ಕೋದಿಲ್ಲ. ಇದನ್ನ ಅವ್ರಂಗ ಮಾಡಕ್ ಹೋಗಿ ಇನ್ನೊಬ್ರಂಗ ಮಾಡಕ್ ಹೋಗಿ ಕೆಡುತ್ತಿ. ಇದನ್ನ ಮನಿ ಬಾದ್ ಮಾಡ್ಕೋತಿ. ಇದನ್ನ ಮತ್ತೆ ಯಾಕ್ರಿ ಇದ್ದದ್ದು ಗಟ್ಟಿ ಇದ್ದದ್ದು ಇರ್ತೈತಿ, ಅದನ್ನ ಮತ್ತೇನಾರು ತಿತ್ತಾಕ್ ಹೋಗಿ ಕೆಡಿಸ್ಕೊಂಡು ಕುಂಡಿರ್ತಿ. ಅದನ್ನ ಏನು ಮಾಡಕ್ ಹೋಗ್ಬೇಡ. ಸುಮ್ಮನೆ ಮುನ್ನೋಡಿ ಮಾಡ್ಕೊಂಡಿನಿ ಕೆಲಸ. ಭಾರತಕ್ಕೆ ಅನುಸಾರ ಯಾವುದೇ ಬರಲಿ, ನಿನಗೆ ಶರೀರ ಎಂಥದಾರ ಬರಲಿ, ನಿನಗೆ ಅದನ್ನ ಆರೋಗ್ಯವಾಗಿ ಇಟ್ಕೊಂಡು ನೀನು ಕೆಲಸ ಮಾಡ್ಕೋ. ಅದನ್ನ ತಿದ್ದಾಡೋದು ತೀಡಾಡೋದು ಮಾಡಕ್ ಹೋಗ್ಬೇಡ. ಯಾವ ಮಹಾತ್ಮರು ಇದನ್ನ ತಿದ್ದಾಡೋದು ತೀಡಾಡೋದು ಮಾಡಿದ್ರಿ? ಯಾವ ಮಹಾತ್ಮ ಶೃಂಗಾರದೊಳಗಿದ್ದರೆ ತೋರಿಸ್ರಿ ನನಗೆ. ಚಂದ ಚಾಯ ಮಾಡ್ಕೊಂಡ್ ಕುಂತ್ರಿ ಇಲ್ಲೇ ಕೇಳ್ಬೇಕು. ನೀನು ಹಸ್ಗೇಡಿ ತಂದು ನನ್ನ ಮಡಿಯಾಗಿಟ್ರು ಅಧ್ಯಾತ್ಮದೊಳಗಿರ್ತೈತಿ. ನಾ ಚಂದ ಚಾಯ ಅಂತಿದ್ರು. ಅಂತ ಎಷ್ಟು ತಿದ್ದಾಡೋದು ತೀಡಾಡೋದು ಮಾಡ್ತೀವಲ್ಲ, ಗೊಗ್ಗಪ್ಪ ಹುಡುಗ ಅಂತ. ಇದ್ರಾಗ ಜೀವನ ಎಲ್ಲ ವೇಳೆ ಹೋಗ್ಬಿಡ್ತತಿಲ್ಲ ನಿನಗೆ. ನಮೂನಿ ಮಾಡ್ಬೋದಂತ. ಯಾಕ್ರಿ ತಿನ್ನೋದ್ರಾಗೂ ನಮೂನಿ, ನೋಡೋದ್ರಾಗೂ ನಮೂನಿ, ಹೌದಿಲ್ಲ? ತಾಸಿಗೊಂದೊಂದು ಬಟ್ಟೆ ಚೇಂಜ್ ಮಾಡೋದು, ಹೌದಿಲ್ಲ? ಹೊರಗೆ ಹೋಗಕ್ಕೆ ಒಂದು, ಇದಕ್ಕೆ ಹೋಗೋದು ಒಂದು, ಬೇರೆ ಬೇರೆನ ನಮೂನಿ ಮಾಡೋದು. ಯಾಕ್ರಿ ಕ್ಷಣಕ್ಕೆ ಒಂದೊಂದು ಬೇರೆ ಬೇರೆ ಮಾಡೋದು. ಚಪ್ಪಲ್ ಬೇರೆ ಹಾಕೋದು, ಎಲ್ಲ ಬೇರೆ ಬೇರೆ ನಮೂನಿ ಹಾಕೋದು, ಮ್ಯಾಚಿಂಗ್ ಆಗ್ಬೇಕಂತ. ಯಾಕ್ರಿ ಏನ್ ಮಾಡೋ ಅದ್ರ ಬೇಳೆ ಕಳೆದ ಎದಕ್ಕೆ ಬದುಕಿರ್ಸಿ. ಅದಕ್ಕೆ ಒಳ್ಳೆ ಸಾದಾ ಜೀವನ ಎದಕ್ಕೆ ಬೇಕಾಗಿತ್ತು? ಇಷ್ಟೊಂದು ಆಡಂಬರೆಯಲ್ಲಿತ್ತು ಮೊದಲ ಜೀವನ. ಎಷ್ಟು ಅವ್ರಿಗೆ ವೇಳೆ ಸಿಗ್ತಿತ್ತು. ನಿನಗೆ ವೇಳೆನೇ ಸಿಗುದಿಲ್ಲ ಹಿಂಗೆಲ್ಲ ಮಾಡಕ್ ಹೋದೆ ಅಂದ್ರೆ. ನಿನಗೆ ಪುರುಷೋತ್ತನ ಇಲ್ಲ. ನಿನಗೆ ಶರೀರಕ್ಕೆ ಎಂತಾದ್ರೆ ಅನ್ನ ಒಳ್ಳೆ ಆರೋಗ್ಯವಂತ ಆಹಾರ ಸಿಕ್ಕರೆ ಸಾಕಪ್ಪ. ರುಚಿಕರವಾದ ಆಹಾರ ನಮ್ಗೆ ಅದು ಬೇಕು ಇದು ಬೇಕು ಅನ್ನೋದು ಎದಕ್ಕೆ ಬೇಕಾಗಿತ್ತು? ಒಂದು ಮುಟ್ಟಿಗೆ ಹಿಟ್ಟು, ಹಳಕು ಉಪ್ಪು, ಜಠರಾಗ್ನಿ ಶಾಂತಗೊಳಿಸಾಕ. ನಾಲ್ಗಿ ರುಚಿ ಸಂಬಂಧ ಏನೆಲ್ಲ ನೀ ಕೂಡ್ಸಾಕ್ ಹೋಗಿ ಅದನ್ನ ಮಾಡಿ ಅದನ್ನ ಕೂಡಿಸ್ಕಾರ ಎಲ್ಲ ನಿಂದೆಲ್ಲ ಕೆಟ್ಟ ಬಿಡ್ತೈತೆ. ಅದು ಪಶು ಪಕ್ಷಿಗಳು ಏನಾರು ಮಾಡ್ತಾವ, ಒಗ್ಗರಣೆದು ಹಾಕ್ತಾವಂತೆ ಅವು. ನೋಡ್ರಿ ನೀವು ಪಶು ಪಕ್ಷಿಗಳ ಜೀವನ ಹೆಂಗ. ಅವು ನೋಡ್ರಿ ಎಲ್ಲಾರ ಹೊಲಸನ ಆರ್ತತೇನೋ ಅವು ತಿಂದದ್ದು. ಮನುಷ್ಯರಷ್ಟು ಹೊಲಸ ಮಲ ಪಶು ಪಕ್ಷಿಗಳದನಾರು ಯಾಕ ಅವು ಹಂಗ ಕೂಡಿಸಿ ಮಾಡೋದಿಲ್ಲ. ಹಂಗ ಈ ಒಗ್ಗರ್ನಿ ಪಗ್ಗರ್ನಿ ಹಾಕಿ ತಿನ್ನೋದು ಮಾಡೋದಿಲ್ಲ, ಹೌದಿಲ್ಲ? ಇದೆಲ್ಲ ಕೆಡಿಸಿ ಹಾರಿ ಕೆಡಿಸಿ ಕಾರ ಹತ್ತಿ ಬಿತ್ತಿ ಹೋಗ್ತಿದ್ದೆಲ್ಲ ನಾಲಿಗೆ ಸಂಬಂಧ ಎಲ್ಲ. ಅದನ್ನ ಮಾಡಕ್ ತಯಾರಿಲ್ಲ. ಅದು ಕಲ್ತು ಬಿಟ್ಟೇವೆ, ಸಣ್ಣೊಂದಿರ್ತಾವ ಕಲಿಸಿಬಿಟ್ಟೇವಿ. ಯಾಕೆ ಮೊದಲು ತಾಯಿ ಹಾಲಿಗೆ ಒಗ್ಗರಣೆ ಹಾಕಿದ್ದೇನೆ. ಅವು ಕೂರ ಕಳ ಹೆಂಗಿರ್ತೈತಿ ನೋಡಿ, ಕೂಸ ಅವನು ಕುಡಿದು ಹೆಂಗಿರ್ತಾವು. ಯಾಕ್ರಿ ತಾಯಿ ಹಾಲಿನಾಗ ಎಷ್ಟು ಪವರ್ ಇರ್ತೈತಿ. ತಾಯಿ ಹಾಲು ಕುಡ್ದೇನ ಅಂತಿರ್ತಾನ ಅವನು, ಹೌದಿಲ್ಲ? ಅವನಲ್ಲಿ ರೆಸಿಸ್ಟೆನ್ಸ್ ಪವರ್ ಇರ್ತೈತಿ ಅದಕ್ಕೆ, ಹೌದಿಲ್ಲ? ತಾಯಿ ಹಾಲು ಕುಡಿದ್ರೆ. ಈಗ ಮ್ಯಾಗಿನ ಹಾಲು ಹಾಕಿದ್ದು ಅವು ಭಾಳ ಅದಕ್ಕೆ ಇದಿರ್ತಲ್ಲ, ಅವು ಶರೀರ ಆರೋಗ್ಯ ಉಳಿದಿಲ್ಲ. ಅಲ್ಲ ಇದ್ದಷ್ಟು ಪವರ್ ಮತ್ತೆ ಎದ್ರಾಗೂ ಸಿಗುದು ನಿನಗೆ. ಅದಕ್ಕೆ ಭಾರತೀಯ ಸಂಸ್ಕೃತಿಯನ್ನು ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಭಾರತದೊಳಗೆ ಹುಟ್ಟಬೇಕು ಅಂತ. ಪೌರುಷವಾಣಿ ಅದು ಪುರುಷತಂತ್ರದ, ಅಪೌರುಷವಾಣಿ ಏನದ ವಸ್ತುತಂತ್ರದ. ಇದ್ದಕ್ಕಿದ್ದಂಗೆ ನಾವು ಅನುಭವ ಮಾಡೋದು. ಅದು
ಏನ್ ಈ ಇಂದ್ರಿಯ ಸಂಸ್ಪರ್ಶಜ ಭೋಗ ಏನದ ನೋಡ್ರಿ, ಎಲ್ಲ ಎಲ್ಲ ಕಾಲದವ್ರಿಗೂ, ಎಲ್ಲ ದೇಶದವ್ರಿಗೂ, ಎಲ್ಲ ವರ್ಗದವ್ರಿಗೂ ಒಂದದ. ಹಿಂದಿನವರಿಗೆ ಎಲ್ಲರಿಗೂ ಒಂದೇ ಅದು. ಆಯಾ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ. ಮತ್ತು ಅದನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಉಪಾಯನೂ ಎಲ್ಲರಿಗೂ ಒಂದೇ ಅದು. ಇದು ವಿವೇಕದಿಂದನೇ ಇದನ್ನು ಕಡಿಮೆ ಮಾಡ್ಕೋಬೇಕಾಗಿತ್ತು. ವಿಷಯೇಂದ್ರ ಸಂಪರ್ಕ ಭೋಗದ ಆಸಕ್ತಿಯನ್ನು ನಾವು ಕಡಿಮೆ ಮಾಡ್ಬೇಕಂತಂದ್ರೆ ಇದು ವಿಚಾರ ಏನದ ನೋಡ್ರಿ, ಹಿತ ಆಯ್ತೋ ಇನ್ನು ಅಹಿತ ಐತೋ, ಹಿತಾಹಿತ ವಿಚಾರ ಇದು ನಿತ್ಯ ಐತೋ ಅನಿತ್ಯ ಐತೋ ಅನ್ನುವಂಥ ವಿವೇಕ ಎಲ್ಲರಿಗೂ ಒಂದೇ ಅದ. ಅದನ್ನು ನಾವು ಅಳವಡಿಸ್ಕೋಬೇಕಾಗೈತಿ. ವಿಚಾರದಿಂದ ನಾವು ಇದರ ಮ್ಯಾಗಿನ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ನಿಜವನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ವಿಚಾರಕ್ಕೆ ಮುಖ ಕೊಡಲಿಲ್ಲ ಅಂದ್ರೆ ಎಂದ ನಿನಗೆ ಕಡಿಮೆ ಆಗ್ಬೇಕಾದ, ಅದರಾಗಿನ ಆಸಕ್ತಿನೇ ಕಡಿಮೆ ಆಗ್ಬೋದು. ಯಾವಾಗಲೂ ಈ ವಿಚಾರ ನಿನ್ನಲ್ಲಿ ಕೇಳ್ಕೊತ ಇದ್ದೆ ಅಂದ್ರೆ ಸ್ವಾಭಾವಿಕವಾಗಿ ನಿನ್ನಲ್ಲಿ ದೋಷ ದರ್ಶನ ಆಗ್ತೈತಿ. ನಿತ್ಯ ಇದನ್ನು ಕೇಳೋದ್ರಿಂದ, ನಿಜದ ಕಡೆ ನಾವು ಲಕ್ಷ್ಯ ಕೊಡೋದ್ರಿಂದ ನಾವು ಏನು ಮಾಡ್ತೇವಪ್ಪ ಅದು ನಾವು ಮಾಡೋದೆಲ್ಲ ವ್ಯರ್ಥಪ್ಪ, ಇದು ಎಲ್ಲ ದೋಷ ಐತಿ ಅನ್ನೋದು ಹೊಳಿತೈತಿ ನಾವು. ಅವಾಗ ಇದ್ರ ಬಗ್ಗೆ ನಮ್ಗೆ ಉದಾಸೀನ ಭಾವ ಬರ್ತೈತೆ, ಆಸಕ್ತಿ ಕಡಿಮೆ ಆಕೈತೆ. ವಿಷಯ ದೋಷ ದರ್ಶನ ಆಗದ ಹೊರತು ಇದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಗುದಿಲ್ಲ. ಬಳೆದಾಗ ಯಾಕೆ ಆಸಕ್ತಿ ಉಂಟಾಗಿ? ದೋಷ ದರ್ಶನ ಆಗಿಲ್ಲ ನಿನಗೆ. ಯಾಕೆ? ವಿವೇಕ ಇಲ್ಲ. ವಿಚಾರದ ಬೆಳಕಿತ್ತು ಅಂದ್ರೆ ನಿನಗೆ ಹೊಕ್ಕಿದ್ದು ಗೊತ್ತಾಕಿತ್ತು. ಹಂಗೆ ಅಜ್ಞಾನದೊಳಗೆ ಬೆನ್ನು ಹತ್ತಿ ಕತ್ತಲ್ದಾಗ ಕೈಯಾಡಿಸುವಂತ, ಕತ್ತಲ್ದಾಗ ಕೈಯಾಡಿಸು ಅನ್ನೋದಲ್ಲ ರೂಢಿ ಒಳಗೆ. ಬರೇ ಅಜ್ಞಾನದೊಳಗಿನ ವ್ಯವಹಾರದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಎತ್ತಿಯಲ್ಲ. ಏನು ಮಾಡೋದು ನೀನು? ಕರ್ಮಕಾಂಡ ಎಲ್ಲ ಕತ್ತಲಿ ಒಳಗಿನ ನಿನ್ನ ಬಾಳೆ ಏನು ಕತ್ತಲ್ದಾಗ ಹಂಗೆ ಕೈಯಾಡಿಸ್ಕೊಂತ ಹೋಗೋ. ಬಾಳೆ ಬೆನ್ನು ಹತ್ತಿ ಬೆಳಕಿಗೆ ಬಾ. ಹೌದಲ್ಲ? ತಮಸೋ ಮಾಂ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ಬಾ. ವಿಚಾರದ ಬೆಳಕಿಗೆ ಬಂದಾಗಿದ್ರೆ ಹಕ್ಕಿಗತಿ ದೋಷ ದರ್ಶನ ಆಕತಿ. ಅವಾಗ ನಿನಗೆ ಬಗ್ಗೆ ಇದ್ರ ಬಗ್ಗೆ ಆಸಕ್ತಿ ಕಡಿಮೆ. ಸ್ವಾಭಾವಿಕವಾಗಿ ವೈರಾಗ್ಯ ಬರ್ತೈತಿ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ. ವೈರಾಗ್ಯ ನಮಗೆ ಬರ್ಬೇಕಂದ್ರೆ ಇದ್ರ ಹಕ್ಕಿಗತಿ ಎಲ್ಲ ಗೊತ್ತಾಗ್ಬೇಕು ನಮ್ಗೆ. ನಾವು ಏನು ಮಾಡಾಕತ್ತೇವಿ ಎಲ್ಲ ವಾಯ್ಕ್ ಕಾಣಿಸ್ತೈತಪ್ಪ. ಅವಾಗ ತಿಳಿದು ನೋಡಿರಿ ಏನು ಇಲ್ರಿ ಅಂತಾನ, ತಿಳಿದು ನೋಡಾಕವಲ್ಲ. ರೂಢಿಯೊಳಗಂತಾನ ಏನು ಇಲ್ಲ ಬಿಡ್ರಿ, ತಿಳಿದು ನೋಡಿರಿ ಇದ್ರಾಗ ಅಂತ ಸ್ವಾಭಾವಿಕ ಅಂತಾನ. ಹೌದಿಲ್ಲ? ಅದಕ್ಕೆ ಯಾವಾಗಪ್ಪ ನೀ ತಿಳಿದು ನೋಡೋದು? ಇದನ್ನ ನೋಡೊಮ್ಮೆ, ನೋಡಿ ಇದನ್ನು ವಿಚಾರ ಮಾಡಿ ನೋಡು. ಬೆಳಕಿಗೆ ಬಾ. ಅಜ್ಞಾನದಿಂದ ಜ್ಞಾನದೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಬಾ. ಅಂದಾಗ ನಿನಗಿದು ಹೊಳಿತೈತಿ. ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಈ ಅಜ್ಞಾನದ ಕಾರ್ಯ ಏನು ಮಾಡ್ತೈತಿ? ಮತ್ತು ಹುಟ್ಟಾಕ ನಿನಗೆ ಸಹಾಯಕ ಹಸ್ತತಿ. ಇದು ಎಂಥ ಕರ್ಮಗಳಲ್ಲಿ ತೊಡಗಾಕ ಹಸ್ತತಿ. ಏನು ಬಂಧನ ಯಾಕೈತಿ ಅಂದ್ರೆ ನಮಗೆ ರಾಗ, ಪ್ರೀತಿ, ವಿಷಯಗಳ ಮೇಲಿನ ಪ್ರೀತಿನ ನಮ್ಮನ್ನು ಬಂಧನಕ್ಕೆ ಹಾಕಿ. ರಾಗದಿಂ ಬಂಧನವು ತ್ಯಾಗದಿಂ ಗಣಸೌಖ್ಯ ನಿಂತಿರ್ಬೋದು ಅಂತ ಬಿಟ್ಟು ಅದನ್ನು ಎಲ್ಲಿ ಹಿಡದಿ ಮನಸ್ಸಿನಾಗ ಬಿಡು. ಬಿಡು ಬಿಡು ಪುರುಷತ್ರೆ ನಿನಗೆ ಆನಂದದ ಅನುಭೂತಿ ಆಗಕ್ಕೆ ಶುರು ಆಗ್ತೈತಿ. ತಾನಲ್ಲದನ್ನು ತಾನಂತ ಹಚ್ಕೊಂಡನಲ್ಲ, ಇದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಇದು ನೀನ್ ಯಾರು, ನಿನ್ನ ನಿಜ ಏನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡು. ಈ ಶರೀರ ಬಂದ ನೀನು ಅಂತ ನಿನಗೆ ಹೇಳಿತ್ತನ? ಅದು ಏನು ನೀನ ಅದ ನಾನಂತ ತಿಳ್ಕೊಂಡಿವ? ನೀನ ತಿಳ್ಕೊಂಡಿಲ್ಲ ಇದ ನಾನಂತ. ಯಾರ ಇದು ನೀನಪ್ಪ ಇದನ್ನ ತಿಳ್ಕೊಂತ ನಿನ್ನ ಮಣಿಮುಟ್ಟ ಬಂದು ಹೇಳಿಲ್ಲ ಅದನ್ನ. ನೀನ ತಿಳ್ಕೊಂಡು ಒದ್ದೆ ಅಲ್ಲಿಗತಿ. ವಿಚಾರ ಮಾಡಿ ನೋಡ್ಕೊ, ಯಾವ್ದು ನೀನು ಯಾವ್ದು ನೀನಲ್ಲ ಅಂತ. ಜಗತ್ತಿನ ವಸ್ತುಗಳು ಸುಖ ಕೊಡ್ತೇವೆ ಬಾ ನಿನಗಂತ ಆಮಂತ್ರಣ ಕೊಟ್ಟಿದ್ವು ನಾವು. ನೀನು ಅವುಗಳಲ್ಲಿ ಸುಖ ಐತಿ ಅಂತ ಅವುಗಳು ಬೆನ್ನತ್ತಿ ಅವುಗಳ ಪ್ರಾಪ್ತಿಗಾಗಿ ನಿರಂತರ ಪ್ರಯತ್ನ ನಡೆಸಿ ಅವು ಸುಖರೂಪ ಆಗಿದ್ರೆ ಅವು ಬೇಸರ ಆಗಬಾರ್ದಾಗಿತ್ತು. ಬೇಸರಿಕೆ ಕೊಡ್ತಾವ ಏನು ಬೇಸರಿಕೆ ಕಳಿತಾವ ಹೇಳ್ರಿ? ಜಗತ್ತಿನ ವಸ್ತುಗಳನ್ನ ಇಷ್ಟೆಲ್ಲ ಗಳಿಸೇನೆಂದಿ, ಅದರಿಂದ ಏನಾಯ್ತು ನಿನಗೆ? ಧನು ಆತಿಲ್ಲ. ಗಳಿಸುವಾಗ ಧನು, ಅದನ್ನು ಹೊಂದಿದ ಮ್ಯಾಗೂ ಧನು. ನೆಮ್ಮದಿ ಸಿಕ್ತೇನೋ ಹೇಳಿ ನಿನಗೆ? ಯಾಕಾದ್ರೆ ಸುಮ್ಮನೆ ಗುದ್ದಿ ಆಡ್ತಿದಿ ಕೆಲಸ ಇಲ್ಲದೆ. ವಿಚಾರ ಮಾಡಲ್ಲೇ ನಾವು ಹಂಗೆ ಅವ್ರು ಮಾಡ್ತಾರಂತ ನೀನು ಅದರಿಂದ ಏನಾಗೈತೆ ನೋಡ್ಕೊ. ಅದ್ರ ಪರಿಣಾಮ ಏನಾಗೈತೆ ಅನ್ನೋದು ವಿಚಾರ ಮಾಡಲ್ಲೇ ನಾವು ಅದರಾಗ ಹಂಗೆ ಹೋಗ್ತೀವಿ ಕಣ್ಣು ಮುಚ್ಕೊಂಡು.
ಇವೆಲ್ಲ ಬೇಸರ. ಸುಖ ಎಂದೂ ಬೇಸರ ಆಗೋದು, ಸಾಮಾನುಗಳು ಬೇಸರ ಆಕ್ಕವು. ಹೌದಿಲ್ಲ? ಯಾರ್ಯಾರಿಗೆ ಯಾವ ಸಾಮಾನು ಬೇಕು ಅವನ್ನೆಲ್ಲ ಕೊಡ್ತೇವೆ. ನನಗೆ ಬೇಸರ ಆತೇನೆ ಬೇಡ, ನೀ ಏನು ಬೇಕು ಹೇಳಿ ನಿನಗೆ ಜಗತ್ತಿನಂದ. ನನಗೆ ಅದು ಬೇಕು ಇದು ಬೇಕು ಅಂತೀಯಲ್ಲ, ಬಡ್ಕೊಳಕತ್ತಿ, ಅವನ್ನೆಲ್ಲ ಕೊಡ್ತೇವೆ ನಿನಗೆ. ಎಷ್ಟು ಬೇಕಾಗ್ತಾ ಶರೀರ ತಗೋ, ಎಷ್ಟು ಬೇಕಷ್ಟು ಆಯುಷ್ಯ ತಗೋ, ಎಂತ ಬೇಕಂತ ಸಾಮಾನು ತಗೋ, ಸುಖ ಹೊಂದು ನೋಡು. ಆಕೈತೇನು? ಪೂರ ಬ್ಯಾಡವಪ್ಪ ನನಗಂತ. ನನಗೆ ಬ್ಯಾಡ್ರಿಪ್ಪ ಇದು ವಾಕ್ ಅನ್ಸ್ತತಿಲ್ಲ. ಜೀವನ ಅನ್ನೋದು ಅವಾಗ ನಿನಗೆ ಹೊಳಿತೈತಿ. ಇದು ತಪ್ಪು ತಿಳುವಳಿಕೆ ಒಳಗೆ ನಾ ಸುಳ್ಳ ಬೇಳೆ ಕಳನೆಪ್ಪ ಇದ್ರ ಬೆಣ್ಣ. ನನ್ನಲ್ಲೇ ಇತ್ತದ ಆರಾಮು, ಅನ್ಯದರ ಅವಲಂಬನ ಮಾಡಿ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ಮಾಡಿದ್ನಲ್ಲ. ನೀ ಯಾರನ್ನೋದು ಮೊದಲು ತಿಳ್ಕೊ ಅಂತ ಯಾಕೆ ಎಚ್ಚರಿಕೆ ಕೊಟ್ಟಾರ? ನಿನಗೆ ಬೇಕಾದ ವಸ್ತು ನೀನ ಅದಿ. ನೀ ಸುಖರೂಪ ವಸ್ತು ಹೌದಲ್ಲ ನೋಡ್ಕೋ. ಸುಖ ಹೊಂದಬೇಕನ್ನ ನೀ ಯಾರು? ನೀನ ಸುಖ ಸ್ವರೂಪದಿ. ನಿನ್ನಲ್ಲೇ ಐತೆ ನಿನಗೆ ಬೇಕಾದದ್ದು. ಅನ್ಯದ್ರ ಹುಡುಕಿ ಸುಳ್ಳ ದಣಿಂದಿ ಕತ್ತಿ ಅಲ್ವ. ಅದನ್ನ ಅನುಭವಗಳು ಎಚ್ಚರಿಕೆ ಮಾಡಿಕೊಟ್ಟಾರೆ. ತಾವು ಅದನ್ನು ಕಂಡ ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನುವಂಥ ಸತ್ಯದ ಅನುಭವವನ್ನು ಮಾಡಿಕೊಂಡು ಇನ್ನುಳಿದವರು ನೀವು ಅದ ಇದ್ದೀರಿಪ್ಪ. ನೀವು ಬೇರೆ ಅಲ್ಲ, ಎಲ್ಲರೂ ಆನಂದ ಸ್ವರೂಪಿಗಳಿದೆ, ದೇವ ಸ್ವರೂಪಿಗಳಿದ್ದೀರಿ ಅನ್ನೋದನ್ನು ನಮಗೆ ನೆನಪಿಗೆ ತಂದುಕೊಟ್ಟಾರೆ. ಈಗ ಮನುಷ್ಯನ ಜನ್ಮದಾಗ ಅದನ್ನ ಮಾಡ್ಕೊಳಿಕ್ ಬರ್ತೈತಿ. ಈ ಲಾಭವನ್ನು ನಾವು ಪ್ರತಿಯೊಬ್ಬರಿಗೆ ಬರ್ತೈತಿ. ನಮ್ಮಂಥವ್ರು ಹೆಂಗಾದೇವಪ್ಪ ಅಂತ ಎಷ್ಟು ಗಟ್ಟಿಯಾಗಿ ಬಿಟ್ಟೈತಿ. ನಾವು ಅಲ್ಲದ ಭಾವನೆ, ನಮಗೆ ದೇಹ ಭಾವನೆ ಬಿಡದ. ದೇಹ ಭಾವ ಅಳಿಯದನು. ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿಯನ್ನು. ದೇಹ ನಾನೆಂಬುದನ್ನು ಅಳಿ, ಇದು ನಾನನ್ನು ತಪ್ಪು ತಿಳುವಳಿಕೆ ಕಳೆಯದನೆ, ಬಿಡಿದ್ನ ಅದನ್ನು ಸಾಕದು. ಅನುಲಿ ಉಂಡಿ ಇದನ್ನು ನಾನು ನನ್ನದು ಅಂತ ಹಿಡ್ಕೊಂಡ, ಇದು ನಾನು ಅಲ್ಲ ನನ್ನದು ಅಲ್ಲ ಅಂತ ಕೈ ಬಿಟ್ಟು ಮ್ಯಾಗ ಎಂಥ ಲಾಭ ಐತಿ ನೋಡ್ಕೊ. ಸಂಬಂಧ ತಪ್ಪಿಸ್ಕೋಯ್ತು. ಈ ದೇಹದ ಸಂಬಂಧ ತಪ್ಪಿಸ್ಕೊಂಡಾಗ ಹೆಂಗಿದೆ ನೋಡ್ಕೊ. ನಿದ್ಯಾಗ ತಾತ್ಪೂರ್ತಿಕ ಸಂಬಂಧ ತಪ್ಪಿರ್ತೈತಿ, ಅವಾಗ ನಿನಗೆ ಯಾವ ಬಾಧೆನೂ ಇರೋದಿಲ್ಲ. ಎದರ ಅಭಿಮಾನವಿಲ್ಲ, ಹೆಣ್ಣದೇನೂ ಇಲ್ಲ, ಗಂಡನೇನು ಭಾವವಿಲ್ಲ, ಆರಾಮ್ ಒಂದೇ ಐತಿ ನಿನಗೆ. ಅನ್ಯದ್ದು ಏನೂ ಐತೈತಿ. ಎಚ್ಚರಾದ ಕುಳಿ ಇವನು ಹಿಡ್ಕೊಂಡು ಕುಂದಿರ್ತಿ, ಒದ್ದಾಡಕ್ಕೆ ಚಲೋ ಹೋಗ್ತೀವಿ. ಅನ್ಯ ಭಾವನೆಗಳನ್ನು ಇವನ್ನೆಲ್ಲ ಅಳದು ಉಳಿದಾಗ ಯಥಾರ್ಥವಾದ ಅನುಭವ ನಿನಗಾಕೈತಿ. ಅದನ್ನು ನಾವು ವಿಚಾರ ಮಾಡ್ಬೇಕಾಗೈತಿ. ನಾನು ಯಾರು, ನಾನು ಅಲ್ಲದ್ದು ಯಾವುದು? ಅರಿವು ನಾನು ಅರಿವಿಸ್ಕೊಳ್ಳೋದೆಲ್ಲ ನನಗೆ ಅನ್ಯವಾಗೈತಿ. ನನ್ನಿಂದ ಯಾವ್ಯಾವ ಅರಿವಿಸ್ಕೊಳ್ತಾವ ಅವು ಯಾವುವು ನಾನಲ್ಲ. ಅವೆಲ್ಲ ವಿಷಯ ವಸ್ತು. ನಮ್ಮಿಂದ ಅರಿವಿಸ್ಕೊಳ್ಳೋವೆಲ್ಲ ವಿಷಯ ನಾನು. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು ನಮಗೆ ವಿಷಯವಾದ ಕಥದಿಂದ ನಾವೇನ್ಬೇಕೆ ತಿಳಿಯವ ನಾವು ತಿಳಿಸ್ಕೊಳ್ಳೋ ವಸ್ತು ನಮ್ಗೆ ಗಣ್ಯವಾಗಿದ್ದಾವೆ. ಅದು ನಾನಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಅದಕ್ಕೆ ನಿಜವಾದ ನೀನು ಯಾರು? ನೀನು ತಿಳಿಯವ ಯಾವಾಗಲೂ ಇರುವಂಥವ, ಎಲ್ಲವನ್ನ ತಿಳಿಯುವಂಥವ, ಯಾವಾಗಲೂ ಇರುವಂಥವ, ಸುಖರೂಪವಾದಂತಹದ್ದು. ಅದು ನಿನ್ನ ಸ್ವರೂಪ. ತಿಳಿಸ್ಕೊಳ್ಳೋದು, ವಿಕಾರ ಆಗೋದು, ನಾಶ ಆಗೋದು ಅದು ನಿನ್ನ ಸ್ವರೂಪ ಅಲ್ಲ. ಜಡವಾದದ್ದನ್ನು ನಾನಂತ ಆ ಜಡ ಭಾವನೆಯನ್ನ ಬಿಡದು. ಯಾವಾಗಲೂ ಇದ್ದಂಥ ಇರುವ ಆನಂದ ಸ್ವರೂಪನ ನಾನು ಅನ್ನೋದನ್ನು ತಿಳ್ಕೊಂಡು ಉಳ್ಕೋ. ಅದನ್ನ ಅನುಭವಿಗಳು ಎಚ್ಚರಿಕೆ ತಂದು ಕೊಡ್ತಾರೆ. ನಾವು ಅರುವ ನೀನದೀಪ ಅಂತ ಗುರುಗಳು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೈತಿ? ಅರು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾನರ ದೇವ ಅಂತ. ಅರಿವಿಗೆ ಅನ್ಯವಾಗಿ ಇನ್ನೊಂದು ಯಾವುದೂ ಇಲ್ಲ. ಅರಿವಿಸ್ಕೊಳ್ಳೋದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೆ ಜಡವಾದ ವಸ್ತು ತೋರೆಡಗ್ತದ. ತೋರೆಡಗುದೆಲ್ಲ ಜಡ ಅದ. ತೋರದೆ ಅಡಗದೆ ಎಲ್ಲಕ್ಕೂ ಸಾಕ್ಷಿಯಾಗಿದ್ದದ್ದು ಅರಿವು ಏನೈತಲ್ಲ, ಅದು ಜಡ ವಸ್ತು ಅಲ್ಲ. ಅದು ಅರಿವಿಸ್ಕೊಳ್ಳೋದಲ್ಲ. ಅದು ಅರಿವಿಸ್ಕೊಳ್ಳೋದೆಲ್ಲ ಜಡ ಅದ. ನಿನ್ನನ್ನು ತಿಳಿಲಿಕ್ಕೆ ನಿನಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ ಅಲ್ಲ. ಅರಿವಿಸಿಕೊಳ್ಳಲಾರದೆಂದು ಊಹಿಪನೆ ಜಾನರ ದೇವ ಅಂತ. ಅದಕ್ಕೆ ಅದು ಜಡ ವಸ್ತು ಅಲ್ಲ. ನಿನ್ನಿಂದ ಅರಿವಿಸ್ಕೊಳ್ಳೋ ಎಲ್ಲ ಜಡ ಅದಾವ, ನೀನಲ್ಲದ್ದು ಅವು. ಹಿಂಗೆ ತಿಳಿದವನ್ನೆಲ್ಲ ಕೈ ಬಿಡು. ವಿಚಾರದಿಂದ ಇವನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ, ಜಡ ಭಾವನೆಯನ್ನೆಲ್ಲ ಕೈ ಬಿಟ್ಟೆ ಅಂದ್ರೆ ನೀ ಆನಂದದ ಭಾವದಾಗ ಇರಾಕ್ ಬರ್ತೈತಿ, ನಿಜದ ಭಾವದಾಗ ಉಳ್ಕೊಳಿಕ್ ಬರ್ತೈತಿ. ಅದೇ ನಿರಂತರ ಅಭ್ಯಾಸ ನಡಿಬೇಕು ನೋಡ್ತ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಕರೆತಿಲ್ಲವೆಂಬುದೇ ನಿಗಮೋಕ್ತಿ ಅಂತ. ತನು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು, ಮನ ಬುದ್ಧಿ ಹಂತೇನು ಸುಟ್ಟು, ಶರೀರ, ಇಂದ್ರಿಯಗಳು, ಹಸು, ಪ್ರಾಣವರ್ಗಗಳು ಇವೆಲ್ಲ ಪಂಚ ಪ್ರಾಣಗಳು ಅದಾವಲ್ಲ, ಅವು ನಾನಲ್ಲ. ಅದಾಗಿದ್ರೆ ಅದ್ರಾಗ ಉಪವಾಯುಗಳು ಅಂತ ಅದಾವ. ಪಂಚ ಪ್ರಾಣಗಳು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚ ಪ್ರಾಣಗಳಿವೆ. ಇದ್ರೊಳಗೆ ಮತ್ತು ಉಪವಾಯುಗಳು ನಾಗ, ಕೂರ್ಮ, ಕೃಕರ,
ಆ ಧನಂಜಯ, ದೇವದತ್ತ, ಧನಂಜಯ ಅಂತ ಉಪವಾಯುಗಳದವು. ಏನ್ ಅವು ಅವು ನಾನಲ್ಲ, ಅವು ಒಂದೊಂದು ಕೆಲಸ ಮಾಡತ್ತಾವು ಶರೀರದೊಳಗೆ. ಇದನ್ನೆಲ್ಲ ನಮ್ಮ ಭಾರತೀಯ ಋಷಿಮುನಿಗಳು ಯಾವಾಗ ಕಂಡು ಹಿಡ್ದಾರ? ಯಾವ ವಿಜ್ಞಾನಿಗೂ ಕಂಡು ಹಿಡಿಲಿಕ್ಕೆ ಆಗದಂಥದ್ದು ವೇದಾಂತ ವಿಜ್ಞಾನ. ಇದನ್ನೆಲ್ಲ ಎಲ್ಲಿ ಈಗಿನ ವಿಜ್ಞಾನಕ್ಕೆ ಎಲ್ಲಿ ಬೆಳಿಬೇಕಿದೆ? ಉಪವಾಯುಗಳು ಹೆಂಗದವು, ಅವು ಯಾವ್ಯಾವ ಕೆಲಸ ಮಾಡ್ತಾವ, ಯಾವ ಟೈಮಿಗೆ ಬಿಟ್ಟು ಆಗಲಿ ಹೊಕ್ಕಾವ, ಅದನ್ನೆಲ್ಲ ವಿವರಣೆ ಮಾಡಿ ವಿಸ್ತಾರವಾಗಿ ನಮ್ಮ ಋಷಿಮುನಿಗಳು ಕಂಡು ಹಿಡಿದಿಟ್ಟಾರ ಅದನ್ನ. ಅದರ ಕಡೆ ಎಲ್ಲಿದ್ದು ಗಮನ ನಮಗೆ? ಏನ್ ಕಡಿಗೆ ಹೋಗೈತೆ ಅದು ಧನಂಜಯ ವಾಯು. ಶರೀರ ಎಲ್ಲ ಉಬ್ಬಿಸಿ ಇದ್ರಾಗಿನ ಪುಸ್ ಅಂತ ಅವಾಗ ಹೋಗುದು. ಅದು ಅಲ್ಲಿ ಮಠ ಆ ವಾಯು ಇರ್ತೈತೆ ಅದ್ರಾಗ. ಶರೀರ ಉಬ್ಬಿ ಇದ್ರ ಒಡೆದು ಹೋಗು ಮಠ ಅದು ಧನಂಜಯ ವಾಯು ಇರ್ತದೆ. ಶರೀರ ಬಿಕ್ಕು ಶೀನವು ಅವು ಮಾಡುವಂತ ವಾಯುಗಳ ಉಪವಾಯುಗಳು ಕೆಲಸ ಮಾಡ್ತಾವ. ಇಂಥ ವಿಚಿತ್ರ ಐತಿ ಇದು ಶರೀರದ ರಚನೆ. ಇದರೊಳಗೆ ನಿನ್ನ ಆಧಾರದ ಮೇಲೆ ಎಲ್ಲ ನಡೀತಾವೆ, ಎಲ್ಲ ವ್ಯವಸ್ಥಿತವಾಗಿ ನಡೀತಾವೆ. ಇದಕ್ಕೆಲ್ಲ ಇದಕ್ಕೆ ಆಧಾರ. ನಿನ್ನ ಆಧಾರದ ಮೇಲೆ ಇದೆಲ್ಲ ನಡೀತೈತೆ. ನಿನ್ನ ಬಿಟ್ಟು ನೀ ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಆದದೇನೆ ಇದದೇನೆ ಎಡಗೋದು ನಾನು ತಿಳ್ಕೊಂಡು ಕುಂತಿಯಲ್ಲ. ಕ್ಷುಲ್ಲಕವಾದದ್ದು ನೀನಲ್ಲ, ಮಹತ್ವ ಶ್ರೇಷ್ಠವಾದ ವಸ್ತು ನೀನದಿ ಅನ್ನೋದನ್ನು ತಿಳ್ಕೊ. ನೀನು ಅವು ಇಲ್ಲೇ ನಿನಗೆ ಇರಾಕ್ ಬರ್ತೈತಿ. ನಿನಗೆ ಇದ್ದು ತೋರ್ಸ್ಯಾರ ಮಹಾತ್ಮರ ಆ ಸ್ಥಿತಿಯನ್ನು ಹೊಂದ್ಯಾನ. ಇವೆಲ್ಲ ತೋರ್ಯಾವ ನಡಬರ್ಕ. ನೀನು ಕಲ್ಪನಾ ಮಾಡ್ಕೊಂಡು ಇವೆಲ್ಲ ಜಾದೂಗಾರ ಆಟ ಇದು. ನೀನ ಮಾಡಿದ ಆಟ ಇದು. ನೀನ ಅಡಗಿಸ್ತಿ ಇದನ್ನ. ಯಾಕ್ರಿ ನೀನ ತೋರ್ದಂಗೆ ಮಾಡಿ ಜಾ ಅಂದಂಗೆ ಮಾಡಿ ಯಾಕೆ ತೋರ್ದೈತಿ ಮತ್ತೆ ಅಡಿಗೆ ಹೋಗ್ತೈತಿ. ಆದ್ರೆ ನೀನು ಯಾವಾಗಲೂ ಇರಾವನು ತೋರುವುದು ಅಡಗೋಕೆ ಸಾಕ್ಷಿಯಾಗಿದ್ದಾವ. ನಿನಗೇನು ಆಗಿಲ್ಲ. ಅದು ನಿನ್ನಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಆಗುದೆಲ್ಲ ತೋರಿಕೆ ಒಳಗೆ ಬದಲಾವಣೆ ಆಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ. ಬದಲಾಗದೇ ಇದ್ದಂಥ ವಸ್ತುನ ನೀನು ಅನ್ನೋದನ್ನ ಖಾತ್ರಿ ಮಾಡ್ಕೊ. ಅಂದಾಗ ನಿನಗೆ ಚಿಂತೆ ಕಡಿತೈತಿ. ನಾನಾ ಬದಲಾಕೇನಂತ ನೀ ತಿಳ್ಕೊಂಡಿ. ನಿನಗೆಲ್ಲೈತಿ ಬದಲಾವಣೆ ಆಗುವುದು? ನಿನಗಿಲ್ಲ. ನಿನ್ನ ಗುಣಧರ್ಮ ಅಲ್ಲದು. ನೀ ಅಲ್ಲದ್ರೊಳಗಾಗಿ ತೋರಿಕೆ ಒಳಗಾಗೈತಿ. ತೋರಿಕೆ ಅದು ಬದಲಾವಣೆ ಆಗುದು. ಇರುವಿಕೆ ಎಂದೂ ಬದಲಾವಣೆ ಆಗಿಲ್ಲ. ಇದಕ್ಕಿದ್ದಂಗೆ ಐತದ. ಆತ್ಮನ ಅಮರತ್ವವನ್ನು ಕಂಡುಕೊಂಡಂತಹ ಋಷಿಗಳೆಲ್ಲರೂ ಜಗತ್ತಿಗೆ ಅದನ್ನ ಬೋಧ ಮಾಡಿದರು. ತಾವು ಹೊಂದಿದ ಸ್ಥಿತಿಯನ್ನ ಇನ್ನುಳಿದ ಜೀವಿಗಳು ಹೊಂದಲಿ ಅಂತ ಕರುಣಾದೃಷ್ಟಿಯಿಂದ ಅದನ್ನ ಬೋಧ ಮಾಡ್ಕೊಂತ ಬಂದರು. ಎಚ್ಚರ ಆಗಿರಪ್ಪ, ಎಲ್ಲದನ್ನು ನೀವಂತ ಹಿಡ್ಕೊಂಡು ಬಳಲಿಕ್ಕೆ ತಪ್ಪೋದಿಲ್ಲ. ನೀವ್ಯಾರ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಎಲ್ಲರಿಗೂ ಮಾಡ್ಕೊಳಿಕ್ ಬರ್ತೈತಿ ಈ ಜ್ಞಾನವನ್ನು, ಯಥಾರ್ಥ ಜ್ಞಾನ. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೇಕಾಗಿದೆ. ಇಲ್ಲ ಅಂದ್ರೆ ಬಂದದ್ದು ವ್ಯರ್ಥ ಇಲ್ಲ. ಬರೀ ಪಶು ಪಕ್ಷಿಗಳಂಗೆ ಬರೀ ಕಾಳು ಕೂಳು ಜೋಡು ಗೂಡು ಇದ ಮಾಡಿದ್ರೆ ಅದಕ್ಕೆ ಬಂತ ನೀನು? ಪಶು ಪಕ್ಷಿಗಳ ಜೀವನ ಮಾಡಕ್ಕೆ ಮನುಷ್ಯನ ಜನ್ಮದ ಕೆಲಸ ಅಲ್ಲಿದೆ. ನಮ್ಮ ನಿಜವನ್ನ ತಿಳ್ಕೊಳ್ಳೋದು, ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರ ಹತ್ರ ಹೋಗಿ ಕೇಳೋದನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದನ್ನ ಗಟ್ಟಿ ಮಾಡ್ಕೊಂಡು ಆ ಅನುಭವದಾಗ ಉಳ್ಕೊಳ್ಳಿಕ್ ಪ್ರಯತ್ನವನ್ನು ಮಾಡು. ಅದನ್ನ ಗಟ್ಟಿ ಮಾಡ್ಕೋಬೇಕಂತ ನಿರಂತರ ಅಭ್ಯಾಸ ಬೇಕಲ್ಲ. ಅದ್ರಾಗ ತೊಡಗಬೇಕನ್ನುವಂತ ಹವ್ಯಾಸ ಬೇಕಲ್ಲ. ಜಿಜ್ಞಾಸು ನಿತ್ಯ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡ್ಕೊಂಡು ಅದ ಭಾವದೊಳಗೆ ಉಳ್ಕೋಬೇಕಪ್ಪ. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ದುಃಖದಿಂದ ಬಿಡುಗಡೆ ಹೊಂದಬೇಕನ್ನುವಂತ ಉತ್ಕಟ ಇಚ್ಛಾ ಬೇಕಲ್ಲ. ಐತೆನ ಯಾರಿಗಾರ ಐತಿ. ಮತ್ತು ಇದ ಬೇಕನ್ನಿಸ್ತೈತಿ ನಾವು. ಇದ ರೂಢಿ ಆಗ್ಬಿಟ್ಟೈತಿ. ಈ ರೂಢಿಯನ್ನು ಬಿಟ್ಟು ಆ ರೂಢಿ ಒಳಗೆ ಆರಾಮಿನ ಭಾವದಾಗ ಇರುವಂತಹದ್ದು ಬೇಕಲ್ಲ. ಅಭ್ಯಾಸ ಬೇಕು. ಅದನ್ನ ಅನುಭವಗಳು ನಮಗೆ ನೆನಪಿಗೆ ತಂದು ಕೊಟ್ಟಾರ. ಎಷ್ಟು ದಿನ ಇರಾವ ಇದ್ರಾಗ? ಅಳಾಕ್ ಹತ್ತಿ ಬಿಡ್ತಿ ಅತ್ತಾಗಿಂದ ಇದು ಮಾಡಿತೆ ಅಂದ್ರೆ ಕೆಟ್ಟತೆ ಅಂದ್ರೆ ಹೌದಿಲ್ಲ? ಏನಾಯ್ತು ಯಪ್ಪ, ಏನು ತಿಳಿಯಲಿಲ್ಲ ನನಗೆ ಅಂತ. ಈಗ ಅನುಭವಗಳು ಎಚ್ಚರಗೊಳಿಸಿದ್ರು ಎಚ್ಚರಗಾಗ್ತಾ ಇರಲಿಲ್ಲ. ನಂಬಬೇಡ, ಸ್ಥಿರವಾದದ್ದಲ್ಲ, ಅಸ್ಥಿರವಾದದ್ದು ಐತಿ ಇದೆಲ್ಲ ಶರೀರ. ನಂಬಬೇಡ. ಇದನ್ನ ಸ್ಥಿರವಾದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ ನೀನ ಅದಿ. ಯಾವಾಗಲೂ ಇದ್ದ ವಸ್ತು ನೀನು. ಇದು ನಡಬರ್ಕ ತೋರಿ ನಡಬರ್ಕ ಹೋಗ್ತೈತಿ. ಇದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ಏನಾಗ್ಯಾರ ನೋಡೋದನ್ನ ಅವಲಂಬನ ಮಾಡ್ಕೊಂಡವ್ರೆಲ್ಲ ಏನಾಗೈತೆ? ಅವ್ರು ನೆಮ್ಮದಿ ಅನ್ನೋದಿಲ್ಲ. ಇಲ್ಲ
ಶರೀರ ತಾದಾತ್ಮ್ಯ ಭಾವ ಇದ್ರೆ ನೆಮ್ಮದಿ ಎಲ್ಲಿ ಬರ್ಬೇಕು? ಹತ್ತಿ ಚಿಂತೆ, ಸತತ ಚಿಂತೆ, ನಿನಗೆ ನೆಮ್ಮದಿ ಅನ್ನೋದನ್ನ ಕಳ್ಕೊಂಡ್ಬಿಡ್ತೀಯಲ್ಲ. ಅದ್ರ ಬೆನ್ನೆ ಹಾಕೈತಿ ನೆಮ್ಮದಿ ಕೆಡಿಸೋದು. ಚಿಂತೆ ಕಳ್ಕೊಂಡು ಆರಾಮ ಇರ್ಬೇಕನ್ನೋ ಹಂಗಿದ್ರೆ ನಿನ್ನ ಕಡೆ ಲಕ್ಷ್ಯ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು? ಆತ್ಮಚಿಂತನ ಬ್ರಹ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕ ಹೊರತು ಈ ವಿಷಯ ಚಿಂತನದ ತೊಡಗಿದ ನೆಮ್ಮದಿ ಅನ್ನೋದು ಇಲ್ಲ ನೀನು. ನೀ ಬೇಕಾದಷ್ಟು ಜನ್ಮ ಹುಟ್ಟಿಟ್ಟು ಬಂದ್ರು ಅದರಿಂದ ನಿನಗೆ ನೆಮ್ಮದಿ ಸಿಗುವುದು. ಈಗಿನ ವಿಶ್ವವಿದ್ಯಾಲಯದೊಳಗೆ ನಾಗರಿಕರು ಸಿಗ್ತಾರೆ. ನಾಗರಿಕರಂದ್ರೆ ಯಾದಕ್ಕಂತಾರೆ? ಉತ್ತಮ ನಾಗರಿಕ ಜೀವನ ನೀ ಸಾಕ್ಷಿದಂದ್ರೆ ನಾಳೆ ಯೋಗಿ ಆಗೋದು ಶತಸಿದ್ಧದ. ನಾಗರಿಕತೆ ಮುಂದುವರೆದೈತೆ ಅಂತ ಎದ್ರಾಗ ಮುಂದುವರೆದೈತಪ್ಪ ನಿಮ್ಗೆ? ಇದ್ರಾಗ ಉಣ್ಣೋದ್ರಾಗ ಉಡೋದ್ರಾಗ ತಿದ್ದಾಡೋದ್ರಾಗ ನಾಗರಿಕತೆ ಅಂತಾರೆ ನೀವು. ಕುಡಿಯೋದು ಮಜಾ ಮಾಡೋದು ನಾಗರಿಕತೆನೆ? ಎಲ್ಲಿ ಐತಿ ನಿನ್ನ ನಾಗರಿಕತೆ? ಎಲ್ಲ ಅನಾಗರಿಕತೆ ನಡೆದದ. ನಾಗರಿಕತೆ ಅಂತ ಅದಕ್ಕಂತಾರೆ. ನಿಜವನ್ನ ತಿಳ್ಕೊಳ್ಳುವಂತ ಪ್ರಯತ್ನದೊಳಗೆ ತೊಡಗೇನ, ಯಾರಿಗೆ ತೊಂದರೆ ಆಗದಂಗೆ ಜೀವನ ಸಾಗಿಸಾಕ ಕಲ್ತೇನ. ನೀತಿವಂತ ಜೀವನ ಸಾಗಿಸವ ನಾಗರಿಕ. ಈ ಜಗತ್ತಿನೊಳಗೆ ಯಾವುದೇ ಜೀವಿಗೆ ನೋವಾಗದಂತ ಆಚರಣೆ ಉಳ್ಳವ ನಾಗರಿಕ. ನಮ್ಮ ನಾಗರಿಕತೆ ಏನಾಗೈತಿ? ಭಾಳ ಮುಂದುವರೆದೈತಿ ನಮ್ಮ ನಾಗರಿಕತೆ. ಹೌದಿಲ್ಲ? ಎಲ್ಲಿ ಐತಿ ನಿನ್ನ ನಾಗರಿಕತೆ? ಎಲ್ಲಿ ಮುಳುಗಿ ಹೋಗೈತಿ ಇದ್ರಾಗ? ಎದ್ರಾಗ ಡ್ರೌನೆಡ್ ಇನ್ ದ ಬ್ರಾಂಡಿ ಕಪ್ ಅಂದ ಮುಳುಗಿ ಹೋಗೈತಿ ನಿನ್ನ ನಾಗರಿಕತೆ ಎಲ್ಲ. ಕುಡಿಯೋದು ನಿಷೇಧ ಮಾಡೋದ್ರೊಳಗೆ, ಚಟ ಮಾಡೋದ್ರೊಳಗೆ ನಿನ್ನ ನಾಗರಿಕತೆ ಎಲ್ಲ ಹೋಗ್ಬಿಟ್ಟೈತೆ. ಮುಳುಗಿ ಹೋಗೈತಿ. ಎಲ್ಲಿ ನಿನಗೆ ಉದ್ಧಾರ ಆವಾಗ ನೀನಂತ? ನೆಮ್ಮದಿ ಕೊಟ್ಟತೆ ನಿನಗೆ ಅದ ಅರ್ಥ ಜೀವನ? ಈ ಚಟದ ಜೀವನ ನೆಮ್ಮದಿ ಕೊಡ್ತೈತೆ ಅಂತ ನೋಡ್ಕೊಂಡು ಚಟದ ಬೆನ್ನ ಹತ್ತಿ ಎಲ್ಲ ಅನಾಗರಿಕ ಹಾಕೊಂಡು ಕುಂತಿಯಲ್ಲ. ಅವರು ಯಾವುದೇ ತೂರೆಡಗುವಂತ ಇಂದ್ರಿಯಗಳ ವ್ಯಾಮೋಹಕ್ಕೆ ಬೀಳೇ ಇದ್ದವ ವಿಚಾರವಂತರಿಗೆ ಅಂತಾರ ನಾಗರಿಕತೆ ಅಂದ್ರೆ. ಅದ ಬೇಕಾಗೈತಿ ನಮಗೆ. ಎಲ್ಲಿ ಸಿಗ್ಬೇಕು ನಿಮ್ಗೆ? ವಿಶ್ವವಿದ್ಯಾಲಯ ಕಲ್ತದ್ದೆಲ್ಲ ಬೆದಿಗೆ ಬಂದು ದನಗತಿ ಹೆಂಗ ತಿರುಗ್ತಾ ಅಂತಿದ್ರಂತ ಏನ್ ತಿಳ್ಬೇಕು? ಅಲ್ಲಿ ಹೇಳ್ತಾರನ ಇದು? ಬರೀ ಜಗತ್ತಿನ ಬಗ್ಗೆ ಹೇಳೋರು, ನಿನ್ನ ಬಗ್ಗೆ ನಿಜದ ಬಗ್ಗೆ ಎಚ್ಚರಿಕೆ ಕೂಡ ಅವ್ರು ಅದಾರಣ. ಹಂಗ ಹೆಣ್ಣು ಗಂಡೋಗ ಗುಳೇ ಅಂತೀನಿ, ನಾನು ಕಲಿಬೇಕು ನೀನು ಕಲಿಬೇಕು ಅಂತ ಏನ್ ಮಾಡೋ ನೋಡ್ಕೊ. ಬರೀ ಇಂದ್ರಿಯಗಳ ಮಜಾ ಮಾಡಿ ಕಾಲ ಸತ್ತು ಹೋದೆ ಅದಕ್ಕೆ ಮಂತ್ರಿ. ಮೂಲ ಮಹಾಪುರುಷರ ಆದರ್ಶಕ್ಕನುಸಾರವಾಗಿ ಯಾವ ಮಠಮಾನ್ಯಗಳ ನಡೆದ ತೋರಿಸ್ತೀನಿ ನನಗೆ. ಅದು ಮೊದಲಿಗೆ ಜೀವನ ಬರ್ಬೇಕು ನಮ್ಗೆ. ಋಷಿಮುನಿಗಳ ಜೀವನ ಕ್ರಮ ಅದನ್ನು ಅಳವಡಿಸ್ಕೊಳ್ಳೋದ ಹೊರತ ಜಗತ್ತಿನ ಯಾವ ಮಾನವನಿಗೂ ಸಮಾಧಾನ ಶಾಂತಿ ಇಲ್ಲ. ಮೊದಲಿನ ಪದ್ಧತಿ ಬರ್ಬೇಕದ ಅಂತ ಹೇಳಿ. ಈಗ ಸದ್ಯ ಬರುದಿಲ್ಲ ಅದಂದ್ರೆ ಪೂರಾ ಇದು ನಾಶ ಆಗಿ ಹೋಗ್ತದೆ. ಈಗಿನ ಪೀಳಿಗೆಲ್ಲ ನಾಶ ಆಗಿ ಹೋದ್ರೆ ಏನಾದ್ರು ಹೊಸ ಪೀಳಿಗೆ ತಯಾರಾದಾಗ ಬರ್ತೈತೆ ಅದು. ಈಗಿನ ಇವು ಕಠಿಣ ಹಾಕೊಂಡು ಕೂತೈತಿ. ಬಹಳ ದೂರ ಬಂದೇವ್ ನಾವು. ಇಲ್ಲಿ ಇದ್ರ ಬೆನ್ನು ಹತ್ತಿ ಬಿಟ್ಟೇವಿ. ಮೊದಲಿನ ಸ್ಥಿತಿಗೆ ಮರಳೋದು ಬಹಳ ಕಠಿಣ ಐತಿ. ಬರ್ತೀಯಪ್ಪ ಹರ ಕುಡಿಸಲ್ದಾಗ ಇರಾಕತಿ? ಯಾಕ್ರಿ? ಮೊದಲಿನ ಜೀವನ ಆ ಜೀವನ ಹೆಂಗೈತಿ ನೋಡ್ಕೊ ನೀವು. ಅವ್ರಿಗೆಲ್ಲ ಗೊತ್ತಿದ್ದಿದ್ದಿಲ್ಲ ಅದನ್ನ. ಅವಾಗ ಕಂಡು ಹಿಡ್ದಾರ ಇವನ್ನೆಲ್ಲ. ನೀ ಎಷ್ಟು ನಾಗರಿಕತೆ ಮುಂದುವರೆದ ಹಾಳಾಗಿ ಹೋಗ್ಯಾವೆಲ್ಲ. ನೀ ನಾಗರಿಕ ಬಹಳ ಮುಂದುವರೆದ. ಎಷ್ಟು ಈ ವಿಮಾನಗಳೆಲ್ಲ ಆಗಿನ ಕಾಲದಾಗ ತ್ರೈತಾಯುಗದಾಗ 32 ನಮೂನಿ ವಿಮಾನಗಳಿದ್ವು ಅವಾಗ. ನೀ ಹೊಸಾದಂತ ನೀ ಹೊಸಾದೇನು ಎಲ್ಲ ಮಾಡಿದ್ದ ಮಾಡೋ ಕಿಸ್ಬಾದಾಸ. ಹಳೇದು ಏಟು ಮಾಡಿ ನೀನು ಅದ್ರಾಗಿ ಒಂದು ತುಣುಕ್ ಸಹಿತ ಮಾಡಿಲ್ಲ. ಎಲ್ಲ ನಮೂನಿ ತಂತ್ರಕ ಎಲ್ಲ ಯುದ್ಧ ಇದ್ದು ಎಲ್ಲಿ ಎಲ್ಲ ಅದಾವ. ಆದ್ರೂ ಅದರಿಂದ ಸುಖ ಇಲ್ಲ ಅನ್ನೋದನ್ನ ಕಂಡು ಹಿಡಿದು ಋಷಿಮುನಿಗಳು ಅದನ್ನ ಎಲ್ಲ ಗೊತ್ತೈತೆ ಅವ್ರಿಗೆ. ಏನ್ ಗೊತ್ತಿಲ್ಲ ಅಂತ ಬಿಟ್ಟಿಲ್ಲ, ಮಾಡಿ ಬಿಟ್ಟಾರಂತ ಎಲ್ಲ ಗೊತ್ತಿದ್ದು ಅದ್ರ ಕಡೆ ಮಹತ್ವ ಕೊಡಲಿಲ್ಲ ಅವರು. ಅದು ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ತಿಳಿದು ಅದಕ್ಕೆ ಅದ್ರಾಗ ಇದನ್ನ ತೊಡಗಲಿಲ್ಲ ಅವರು. ವೇಳೆ ಕಳೀಲಿಲ್ಲ. ವೇಳೆ ಕಳೀತೀನಿ ಮಾಡಿದ್ದು ಏನಾಗೈತಿ ನೋಡ್ಕೊ. ಎಲ್ಲ ಹೊಳ್ಯಾಗ ಹುಣಸೆ ಅಂತ ಹೋದಾನೆ. ಎಷ್ಟು ಮಾಡಿದ್ರೆ ಏನು ಮಾಡೋದು? ಎದ್ರ ಸಂಬಂಧಪ್ಪ ನೀನು? ಇಂದ್ರಿಯ ಸಂಪರ್ಕ ಭೋಗಕ್ಕೆ ಮಾಡಿ ಏನು ಮಾಡಿದಿ?
ಏನ್ ಮಾಡೋರೆಲ್ಲ ಯಾ ಲೋಕದವ್ರ ಏನ ಹಣೆ ಬರ ಅದನ್ನ ಮಾಡೋರು ಹೋದ್ರು ಯಾ ಲೋಕದವ್ರ ಏನು ದೊಡ್ಡ ಕಮ್ಮ ಮಾಡ್ರಿಪ್ಪ. ನೀ ಇಂದ್ರಲೋಕ ಚಂದ್ರಲೋಕ ಅಂತೀಯಲ್ಲ, ಯಾ ಲೋಕದವರ ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗ ಇದೆಲ್ಲ ಗುಹ್ಯಲಂಪಟದ ಬದುಕು ಅಂತ. ಮಕ್ಕಳ ಇದಕ್ಕಿಂತ ಹೆಚ್ಚಿಂದ ಏನ್ ಕಮ್ಮ ಮಾಡ್ತಿರೋ ಅಂತ ಕೇಳೋ ಪೈಕಿ ನಾವು ಅಂತಿದ್ರದ್ದು. ಏನ್ ಮಾಡಿದ್ ನೋಡ್ಕೋ, ಯಾ ಲೋಕಕ್ವಾರ ಏನ್ ಮಾಡಿದ್ರು, ಇದನ್ನ ಮಾಡಿದ್ರು ಕಿಸ್ದಾಡೋದು ಮಸದಾಡೋದು ಇಷ್ಟ ಮಾಡಿದ್ವಿ, ಹೆಚ್ಚಿಂದ ಏನಾದ್ರು ಮಾಡಿದ್ರು ಮಕ್ಕಳ ಅಂತ ಕೇಳೋ ಪೈಕಿ ನಾವು ಅಂತಿದ್ರದ್ದು. ನಿಜವನ್ನು ತಿಳ್ಕೊಂಡು ಉಳ್ಕೊಳ್ಳುವಂಥದ್ದು ಏನಾರು ಮಾಡಿದೇನು? ಯಾರದಾರ್ರಿ ಅಂತ ಯಾವ ಮಠ ಮಾಡ್ಯದವ ಅದಾನ ಹೇಳಿ? ಅದನ್ನ ತಿಳ್ಕೊಂಡವ ಅದನ್ನ ಅದ್ರ ಬಗ್ಗೆ ಇದಕ್ಕಿದ್ದಂಗೆ ಹೇಳವ್ರು ಯಾರದಾರ ನಿಮ್ಗೆ? ಯಾರು ಸಿಗ್ಬೇಕು? ಹುಡ್ಕೊಂತ ಹೋಗ್ರಿ ಇನ್ನೊಂದು ಅಜ್ಜವ್ರು. ಏನ್ ಮಠಮಾನ್ಯದಲ್ಲಿ ಈ ವಿಚಾರ ಕೇಳುದಂದ್ರೆ ಒಟ್ಟು ಹಂತಿನ ಕುಸ ಕೇಳ್ದಂಗೆ ಇನ್ನ ಏನ್ ಇದೆಲ್ಲ ಇನ್ನು ಕೇಳೋರು ಯಾರು ಇರುವುದಿಲ್ಲ. ಎಂಥವ್ರ ಅನುಭವಗಳಿದ್ರೆ ನೇರವಾಗಿ ಸತ್ಯದ ಅನುಭವನ ಬಿಚ್ಚಿಡ್ತಾರ. ಎಲ್ಲರೂ ಹೊರಗಿನ ಆಡಂಬರ ಇದೇ ಇರ್ಲಿ, ಮಜಾ ಮಾಡ್ಕೊಂತ ಜಾತ್ರೆ ಮಜಾ ಮಾಡ್ಕೊಂತ ಇವ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು ಸತ್ಸಂಗ ಅಂದ್ರೆ. ಹೌದಿಲ್ಲ? ಹೊರಗಿನ ಆಡಂಬರ ಮಾಡ್ಕೊಂತ ಮನೋರಂಜನೆ ಕಾರ್ಯಕ್ರಮಗಳನ್ನ ಮಾಡೋದ ಇದೇ ಮಜಾ ಮಾಡೋದಪ್ಪ. ಹೌದಿಲ್ಲ? ಇದರ ಕಾಲ ಕಳೆದ್ರು ನಾವು. ಹೊರಗಿನ ಇಂದ್ರಿಯಗಳ ಮಜಾ ಮಾಡೋದು, ಅದರಿಂದ ಹಿಂದಕ್ಕೆ ಸರ್ಕೋ, ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರ್ಕೋತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಆಯ್ತು. ಅದಕ್ಕೆ ಮಹತ್ವ ಕೊಡ್ಲಿಲ್ಲ ಅವರು. ಇಂದ್ರಿಯಗಳ ಪ್ರಚೋದನ ಕೊಡ್ಲಿಲ್ಲ ಅವ್ರು, ಇಂದ್ರಿಯಗಳ ಮಜಾ ಮಾಡ್ಲಿಕ್ಕೆ. ಅವನು ಹಿಡಿತದಾಗ ಇಟ್ಕೊಂಡ್ರು. ನಾವು ವಿನಾಶದತ್ತ ಒಯ್ತವ, ಅದ್ರ ಬೆಣ್ಣ ಹತ್ತಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟರು, ಅದನ್ನು ಬಿಡ್ಲಿಲ್ಲ ನಾವು. ಎತ್ತಾಗೊಂಟಿರ್ ನೋಡ್ಕೋ, ಅದ್ರ ಬೆಣ್ಣ ಹತ್ತಿ ಅವನು ಹಿಡಿತದಾಗ ಇಟ್ಕೋಬೇಕು ಅನ್ನೋದು ಐತೆ ನಿನಗೆ, ಕಂಟ್ರೋಲ್ನಾಗ ಇಟ್ಕೋಬೇಕು ಅನ್ನೋದು ಇಲ್ಲ. ಇದನ್ನೆಲ್ಲ ವಿಚಾರ ಕೇಳಿದಿಂದ ಅದನ್ನು ನೀವು ಮನನ ಮಾಡಬೇಕು, ಅದನ್ನು ಗಟ್ಟಿಗೊಳಿಸ್ಬೇಕು. ಅಂದಾಗ ನಿನಗೆ ಇದ್ರಾಗ ಮುಂದುವರಿಯಾಕ ಬರ್ತೈತಿ. ಕೇಳಿದ್ದನ್ನೆಲ್ಲ ಮರ್ತು ಬಿಡ್ತೇವೆ ನಾವು. ಕೇಳಿದ್ದನ್ನು ನೆನಪಿಟ್ಕೊಂಡ ಮನನ ಮಾಡಕ್ ಬರ್ತೈತಿ. ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಮನನ ಏನ್ ಮಾಡವ? ನೀವು ಏನ್ ನೆನಪು ಮಾಡವ? ಅದಕ್ಕೆ ಚಂದ ಕೇಳಿದುದನ್ನು ಅರಿ, ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಶ್ರವಣ ಮಾಡು, ಆ ನಂತರ ಮನನ ಮಾಡು, ನಿಧಿಧ್ಯಾಸನ ಗಟ್ಟಿಗೊಳಿಸೋದು. ಅಂದಾಗ ನಿನಗೆ ಇದು ಅನುಭವ ಬರ್ತದೆ. ನಿಧಿಧ್ಯಾಸನ ಪರಿಪಕ್ವ ಆದಾಗ ನಿನಗೆ ಸಮಾಧಿ ಬುದ್ಧಿ ಸಮಸ್ಥಿತಿ ಒಳಗೆ ನೆಲೆಯಾಗಿ ನಿಲ್ತೈತೆ. ಅವಾಗ ವಿಶ್ವಮತ್ತೆಲ್ಲ ಕೈಬಿಟ್ಟು ಅವಾಗ ನಿನಗೆ ಇದರ ಅನುಭವ ಆಕೈತಿ. ಬುದ್ಧಿ ಯಾವಾಗ ಸಮಸ್ಥಿತಿಯನ್ನು ಹೊಂದತಿ ಅವಾಗ ನಿನಗೆ ಸುಖದ ಅನುಭವ ಆಕೈತಿ. ವಿಷಮದ ಕಡೆ ಲಕ್ ಕೊಟ್ಟೆ ಅಂದ್ರೆ ದುಃಖನ ನಿನಗದು. ಇದೆಲ್ಲ ವಿಷಮದ, ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಬದಲಾವಣೆಯನ್ನು ಹೊಂದುವುದೆಲ್ಲ ವಿಷಮದ. ಇದ್ದಕ್ಕಿದ್ದಂಗೆ ಇದು ಬದಲಾವಣೆ ಆಗುವುದು ಯಾವುದಕ್ಕೆ ಯಾವುದು ದೋಷ ಇಲ್ಲದ. ನಿರ್ದೋಷಂ ಸಮಂ ಹಿ ಬ್ರಹ್ಮ ಅಂತ. ಯಾವುದು ದೋಷ ಇಲ್ಲದದ್ದು ಸಮವಾದದ್ದು ಯಾವುದೈತಿ ಅದ ಬ್ರಹ್ಮ, ಅದ ನಿನ್ನ ಸ್ವರೂಪ. ಅದ ಭಾವದೊಳಗೆ ಇರಾಕ ಪ್ರಯತ್ನ ಮಾಡಬೇಕು. ಮನಸ್ಸಿಗೆ ಬುದ್ಧಿ ಹೇಳ್ಬೇಕು ನನಗೆ. ಅದ ವಿಷಮವಾದದ್ದಲ್ಲಿ ಕೈ ಬಿಡು, ಸಮದ ಕಡೆ ಲಕ್. ಅದಕ್ಕೆ ಸಮತ್ವ ಯೋಗ ಉಚ್ಯತೆ. ಅದನ್ನ ನಿನ್ನೊಳಗದ ಸಮತ್ವ, ಅನ್ಯದರ ಹುಡುಕಿರೋದು ಸಿಗುದಿಲ್ಲ. ನಾವು ತೋರಿಕೆ ಇಂದ್ರಿಯಗಳ ಗೋಚರ ಆಗುವುದೆಲ್ಲ ವಿಷಮದ. ಇಂದ್ರಿಯಗಳೇ ಅಪಾರ, ಮನುಷ್ಯನೇ ಅಪಾರ ಕೈ ಬಿಟ್ಟು ಬಂದ್ ಮಾಡಿದಾಗ ನಿಮಗೆ ಸಮತ್ವದ ಅನುಭವ ಆಕೈತಿ ನೋಡಿ. ಅದನ್ನು ನಾವು ಅಭ್ಯಾಸ ಮಾಡಿ ಅದನ್ನು ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡಿ. ಅನುಭವಿಗಳದನ್ನ ಹೇಳ್ಯಾರ, ಸಮದ ಕಡೆ ಲಕ್ ಕೊಡಬಹುದು. ಇಂದ್ರಿಯಗಳ ಗೋಚರ ಆಗುವುದೆಲ್ಲ ವಿಷಮದ ಅನಿತ್ಯವಾದದ್ದು. ವಿಷಮ ಸಂಸಾರವಿದನು ಕನಸು ಎಂದು ಅರಿ. ಇದು ಕನಸು, ಸುಳ್ಳು ಅಂತ ತಿಳ್ಕೋಪ, ಇದು ಖರೆ ಅಂತ ತಿಳ್ಕೊಳಕ್ ಹೋಗಬೇಡ. ಎಷ್ಟೋ ತಿಂದ್ರಿ ಇದು ನಿನ್ನ ಬಾಳೆ ವಿಷಮದ ಇದು. ಇದ್ರೊಳಗೆ ಎಂದೂ ಸಮತ್ವ ಸಿಗುದಿಲ್ಲ ನೀನು. ಅದಕ್ಕೆ ಸಮವಾದ ಇರುವಿನ ಕಡೆ ಲಕ್ ಕೊಟ್ಟಾಗ ನಿನಗದ ಅನುಭವ ಬರ್ತೈತಿ, ಆನಂದದ ಅನುಭೂತಿ ಆಕೈತಿ. ಇದು ತೋರಿಕೆಯೇನ ವಿಷಮದ ಇದು. ಇದಕ್ಕಿದ್ದಂಗೆ ಇರುವುದಿಲ್ಲ. ಈಗಿನ ದಿನ ಒಂದು ಕ್ಷಣಕ್ಕೆ ಇರುವುದಿಲ್ಲ ಬದಲಾವಣೆ ಅನ್ನುವುದು. ಅದಕ್ಕೆ ವಿಷಮ ಅಂತಾರೆ. ಬದಲಾಗದೆ ಇದ್ದದ್ದು ಯಾವುದೈತಿ ಎಂದೂ ಬದಲಾವಣೆಯಾಗಿ ಯಾವ ಕಾಲಕ್ಕೂ ಬದಲಾಗದೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದು ಸಮತ್ವ. ಅದ್ರ ಕಡೆ ಲಕ್ ಕೊಟ್ಟಾಗ ನಿನಗೆ ಇದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ. ಅವ ಯೋಗಿ ಅಂತ. ಸಮತ್ವದ ಕಡೆ ಲಕ್ ಯಾವ ಕೊಡ್ತಿರ್ತಾನ ಅವ ಯೋಗಿ. ವಿಷಮದ ಕಡೆ ಲಕ್ ಕೊಡವ ಅವ ಯೋಗಿ ಅಲ್ಲ, ಅವ ಭೋಗಿ. ಅವ ನೆಮ್ಮದಿ ಅನ್ನೋದಿಲ್ಲ ಇಲ್ಲ ಅದಕ್ಕೆ. ಮನುಷ್ಯ ನ್ಯಾಯಯುಕ್ತವಾಗಿ ಧನ ಸಂಚಯವನ್ನು ಮಾಡಕ್ ಕಲಿಬೇಕು. ಅನ್ಯಾಯದಿಂದ ಗಳಿಸಿದಂತ ಧನ 10 ವರ್ಷದವರೆಗೆ ಮಾತ್ರ ಇರ್ತದೆ.
ಅದಕ್ಕೆ ಧರ್ಮಕ್ಕನುಸಾರವಾಗಿ ನಿಮ್ಮ ಅರ್ಥ ಮತ್ತು ಕಾಮಗಳ ವ್ಯವಹಾರ ನಡಿಬೇಕು. ಯಾರಿಗೂ ನೋವಾಗದಂಗೆ ಗಳಿಸು. ಯಾಕ್ರಿ ನಿನ್ನದ ಅನ್ನೋದ್ರಾಗ ಅಷ್ಟೇ ನೀನು ನೋಡ್ಕೊ, ಅನ್ಯದ್ರಾಗ ಅಪೇಕ್ಷೆ ಮಾಡಕ್ ಹೋಗ್ಬೇಡ, ಅನ್ಯದನ್ನು ಬಯಸಬೇಡ. ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಶರೀರದಿಂದ ಇವನ್ನೆಲ್ಲ ಮಾಡಿದಂದ್ರೆ ಇವೆಲ್ಲ ಈ ಕಾಯದೊಳೊಂದಿರೆ ಪಾಮರ ಜನ್ಮವಿ ಅಂತ ಇವೆಲ್ಲ ನಿಮ್ಮನ್ನ ಏನ್ ಮಾಡ್ತಾವ? ಪಾಮರ ಜನ್ಮ ಅಂದ್ರೆ ಅಗದಿ ಹೀನ ಜನ್ಮಕ್ಕೆ ನಮ್ಮನ್ನು ಹುಟ್ಟಾಕ ಹಚ್ತಾವ. ಏನ್ ಪಾಮರ ವರ್ಗ ರಾಕ್ಷಸಿ ಪೈಶಾಚಿಕ ಜನ್ಮಗಳನ್ನ ಹೊಂದಬೇಕಾಕೈತಿ. ಪಾಮರ ಜನ್ಮ ಅಂದ್ರ ನಿಮ್ ಮನುಷ್ಯರಾಗಿ ಹುಟ್ಟಬೇಕನ್ನೋ ಹಂಗಿದ್ರೆ ಅನ್ಯ ಧನ ಸ್ತ್ರೀ ಪುರ ಅಪೇಕ್ಷೆ ಮಾಡಕ್ ಹೋಗ್ಬೇಡ. ಅವು ಅಪೇಕ್ಷೆ ಮಾಡಿದಂದ್ರೆ ನೀನು ರಾಕ್ಷಸಿ ಪೈಶಾಚಿಕ ಜನ್ಮಗಳು ಬರ್ತಾವ. ನನಗಾದಾಗಿದ್ದು ಚಲೋ ಆಕಿತ್ತು, ಇದಾಗಿ ಇನ್ನೊಬ್ಬರ ಅಪೇಕ್ಷೆ ನೀ ಮಾಡಿದ ಅಂದ್ರೆ ಬರ್ತೈತಿ ನಿನಗೆ. ಪಾಮರ ಜನ್ಮವಿ ಈ ವಚನದೋಳು ಎಡೆಬಿಡದಿರೆ ಎಂತೊಲಿವನೋ ತನಗಿನ್ನೆಂತೊಲಿವನು ಅಂತು ಕಾಲ ಪೂರ್ವೈರಿ ಗುರು ಶಂಭುಲಿಂಗ ಅಂದ್ರೆ ಕರ್ಣತ್ರಯದ ದೋಷ ಮಿರೆ ಅಂತ. ಎಲ್ಲ ವಾಣಿಯಿಂದ ಸುಳ್ಳು ಹೇಳೋದು, ಮೋಸ ಮಾಡೋದು, ಕೆಟ್ಟ ಇನ್ನೊಬ್ಬರಿಗೆ ನೋವಾಗುವಂತ ಮಾತು ಮಾತಾಡೋದು, ಅದ್ರ ಅಣಪ ಶಬ್ದ, ಅದ್ರ ಪಿಶುನತ್ವ, ಅದ್ರ ಚಾಡಿ ಹೇಳೋದು, ಇಂಥವೆಲ್ಲ ವಾಣಿ ದೋಷ ಅದಾವ. ಅವನು ನಾವು ಮಾಡಕ್ ಹೋಗ್ಬಾರ್ದು. ಏನ್ ಮನಸ್ಸಿನ ಸಹಿತ ಇನ್ನೊಬ್ಬರ ಅಪೇಕ್ಷೆ ನಾವು ಮಾಡಕ್ ಹೋಗ್ಬಾರ್ದು. ಅದು ದೋಷ ಬರ್ತೈತೆ. ಅದು ಪಶು ಪಕ್ಷಿಗಳ ಜನ್ಮದಾಗ ಹುಟ್ಟಾಕ ಹಸ್ತೈತೆ. ಜನ್ಮ ಅಂತ ತಿರ್ಗಾಕ ಹಸ್ತೈತಿ. ಇಷ್ಟೆಲ್ಲ ಅದಕ್ಕೆ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಅಂತ. ಒಳ್ಳೆ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು. ನಮ್ಗೆ ಒಳ್ಳೇದು ಆಗ್ಬೇಕನ್ನೋ ಒಳ್ಳೆ ಗುಣಗಳನ್ನು ನೀ ಅಳವಡಿಸ್ಬೇಕು. ಅವಾಗ ನಿನಗೆ ಜನ್ಮ ಸಾಕು. ಪುನಃ ಗುಣೇಶು ಪೂಜ್ಯಂತೆ ನಚಲಿಂಗಂ ನಚವಯ ಅಂತ. ಒಳ್ಳೆ ಗುಣಗಳನ್ನ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅಳವಡಿಸ್ಬೇಕು. ಏನು ಗುಣಗಳನ್ನೆಲ್ಲ ಕೈ ಬಿಡೋದು, ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ. ಅದು ಒಳ್ಳೆ ಗುಣಗಳನ್ನು ಕೊಡಪ್ಪ ಅಂತ ಬೇಡ್ಕೊಂಡಾರ ಅವರು. ಬೇಡುವೆನ ಭವ ನಿಮ್ಮನು ಭವೋದರು ಮಾಡೇನು ಒಳ್ಳೆಯದು ಸುಗುಣ ಸಂತತಿ. ಒಳ್ಳೆ ಗುಣಗಳನ್ನು, ಇನ್ನೊಬ್ಬರಿಗೆ ಒಳ್ಳೆಯದ ಹಿತ ಆಗುವಂಥ ಗುಣಗಳನ್ನು ನನಗೆ ದಯಪಾಲಿಸಪ್ಪ, ಕೆಡಕ್ಕೆ ಬಯಸಬೇಡ ಯಾರಿಗೂ. ಹಂಗ ನನಗ ಆಗಲಿ, ನನ್ನ ಅಂಥ ಒಳ್ಳೆ ಗುಣಗಳು ನನ್ನಲ್ಲಿ ಜಾಗೃತ ಆಗಲಿ ಅಂತ ಬೇಡ್ಕೊಂಡಾರ. ಅವಾಗ ನಿನ್ನ ಜೀವನ ಉತ್ತರೋತ್ತರ ಜನ್ಮವನ್ನು ಹೊಂದಲಿಕ್ಕೆ ಬರ್ತದೆ. ನಿನಗೆ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ಳ, ಇಲ್ಲಾಂದ್ರೆ ಹೀನ ಜನ್ಮಗಳು, ಅಗದಿ ಹೀನ ಜನ್ಮಕ್ಕೆ ಹೋಗ್ಬೇಕಾಕೈತಿ. ಹುಳ ಹುಪ್ಪಡಿಯಾಗಿ ಹುಟ್ಟಬೇಕಾಕೈತಿ, ರಸಿಕ ಮಶಿಕಾದಿಗಾಗಿ ಜನ್ಮ ತಾಳ್ಬೇಕಾಕೈತಿ. ಇದನ್ನೆಲ್ಲ ಹೀನ ಗುಣಗಳನ್ನು ನೀನು ಅಳವಡಿಸ್ಕೊಂಡೆ ಅಂದ್ರೆ ಅದರ ಫಲ ಅವು ಕೊಡ್ತಾವ. ಒಳ್ಳೆಯ ಗುಣಗಳೇನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತಾವ. ನೀನು ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ ಆಕೈತಿ. ಅದಕ್ಕೆ ಒಳ್ಳೆಯ ಗುಣಗಳು, ಸದ್ಗುಣಗಳನ್ನು ಅಳವಡಿಸಿ ಅಂಥವ್ರಿಗೆ ಇದು ಸಾಧ್ಯತೆ. ಅಂಥವನ್ನೆಲ್ಲ ಮಾಡ್ಬೇಕಂತ ಅದರ ಪ್ರಯತ್ನ ಮಾಡಿದಾಗ ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮೋನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಂ ಇದರೊಳು ಸಾಧ್ಯಂ ಅಂದರು. ಅಂಥ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ನಾವು ಅಂಥ ಕಾರ್ಯಗಳಲ್ಲಿ ತೊಡಗಿದಾಗ ನಮಗ ಉತ್ತರೋತ್ತರ ಜನ್ಮ ಬಂದು ಒಂದು ಜನ್ಮದೊಳಗೆ ನಮಗೆ ಜ್ಞಾನೋದಯ ಆಗ್ತದೆ. ಅದನ್ನು ಮಾಡ್ರಿ. ಇನ್ನೊಬ್ಬರಿಗೆ ಹಿತ ಮಾಡುವುದನ್ನ ಒಳ್ಳೆಯ ಗುಣ, ಇನ್ನೊಬ್ಬರಿಗೆ ಕೆಡಕ್ ಮಾಡುವುದನ್ನ ಅದು ದುರ್ಗುಣ. ಅದು ನಮ್ಮನ್ನು ಹೀನ ಸ್ಥಿತಿಗೆ ಜನ್ಮ ಅಂತ ತಿರುಗಲಿಕ್ಕೆ ಹತ್ತೈತಿ. ಅದಕ್ಕೆ ಒಳ್ಳೆಯ ಗುಣಗಳನ್ನು ನಾವು ಜಾಗೃತಗೊಳಿಸ್ಬೇಕಾದ್ರೆ ಅಂಥವ್ರು ಒಳ್ಳೆಯವರ ಸಂಘ ಮಾಡು, ಉತ್ತಮರ ಸಂಘ. ನಮ್ಮಲ್ಲಿ ಉತ್ತಮ ಗುಣಗಳು ಜಾಗೃತ. ಸಂಘದಿಂದ ದೋಷ ಅಂತ, ಸಂಗತಿ ದೋಷ ಅಂತಾರಲ್ಲ, ಅದರ ಫಲ ಅದರಿಂದ ಹಂಗಾಗಿ ಅವ್ರು ನಿನಗೆ ಅಂಥ ವಾತಾವರಣ ಅಂತ ಸಂಘ ಮಾಡಿ ಅಂಥ ದೋಷ ಆಗೈತಿ ನಿನಗೆ. ಅಂಥ ಒಳ್ಳೆಯವರ ಸಂಘ ಮಾಡು, ಉತ್ತಮರ ಸಂಘ ಬಹಳ ಸಿಗೋದು ಬಹಳ ದುರ್ಲಭ. ಈಗ ಸಾಧು ಸಜ್ಜನರ ಸಂಘ ಮಾಡಿ ನೋಡ. ಸಾಧು ಸಜ್ಜನರ ಹಂಗ ಸೋಗ ಹಾಕೊಂಡು ಅಡ್ಡಾರಲ್ಲ. ಶಾಸ್ತ್ರ ಹೇಳೋರೆಲ್ಲ ಸಾಧುಗಳು ಸಜ್ಜನರ ತಿಳ್ಕೊಬೇಡ್ರಿ ಅಂತಿದ್ರು. ಭಾಳ ಲಪುಟ್ಟಿರ್ತಾರ ಅಂಥವ್ರು. ಯಾಕ್ರಿ ಎಲ್ಲ ಅದ್ರ ಹೆಸರಿನ ಮ್ಯಾಗ ಮುಸುಕಿನ್ಯಾಗ ಏನೆಲ್ಲ ಸಾಧು ವೇಷದೊಳಗೆ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಿರ್ತಾರೆ. ಹೌದ್ರಿ, ಸಾಧು ವೇಷದೊಳಗೆ ಪಾಪ ಕೃತಿಗಳ ಜರುಗ್ತಾವಿಲ್ಲ. ಮೋಸ ಮಾಡೋದು, ವಂಚನೆ ಮಾಡೋದು ನಂಬಿ ಬಿಡ್ತಾರೆ ಜನ ಎಲ್ಲ. ಸಿನ್ ಈಸ್ ಕಮಿಟೆಡ್ ಅಂಡರ್ಸ್ಟ್ಯಾಂಡ್ಲಿ ಬ್ರೋ ಅಂತ. ಸೋಗಿನ್ಯಾಗ ಮುಸುಕಿನ್ಯಾಗ, ಸಾಧುಗಳ ಮುಸುಕಿನ್ಯಾಗ ಅನೇಕ ಪಾಪ ಕೃತಿಗಳನ್ನು ನಾವು ಮಾಡ್ತಿರ್ತೀವಿ. ಅಂಥವ್ರ ಬೆನ್ನು ಹತ್ತಾಕ ಹೋಗ್ಬಿಡೋದು. ಎಚ್ಚರಿಕೆ, ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂತ. ನಾಯಿಗಳಿದ್ದಾವೆ ಎಚ್ಚರಿಕೆ ಅಂದ್ರೆ ಹಿಂಗೆ ಸ್ವಾಮಿಗಳಿದ್ದಾರೆ ಎಚ್ಚರಿಕೆ. ಭಾಳ ಎಚ್ಚರದಿಂದ ಕಸಕಿನ ನಂಬಕ್ ಹೊಕ್ಕಿ ಅಪ್ಪುಗಳು ಅದಾರಪ್ಪ ಅವ್ರು
ನೋಡವ್ರ ಹಕ್ಕಿಗತಿ ಏನೈತಿ ಅನ್ನೋದು. ಯಾಕ್ರಿ ಎಂಥವ್ರು ದಾರಿ ತಪ್ಸಾರ ಬಹಳ ಮಂದಿ ಎಲ್ಲ ಅಂಥವ್ರು ಅದಾರ. ನಿಜವಾಗಿ ನಮ್ಮ ನಿಜವಾದ ಇರುವಿನ ನೆನಪನ್ನು ತಂದು ಬಿಡುವಂಥವ್ರು ಬಹಳ ದುರ್ಲಭ. ನಿನಗೆ ಏನೋ ನಿನ್ನ ಹಿಂದಿನ ಪುಣ್ಯ ಸಿಕ್ಕರಂಥವ್ರು ನಿನ್ನ ಭಾಗ್ಯ. ಇಲ್ಲಾಂದ್ರೆ ತುಡುಗರ ಅಂಥವ್ರು ಬೆನ್ನು ಹತ್ತಿದಂದ್ರೆ ನಿನಗೆ ಅದ ಗತಿ, ಅದೋ ಗತಿನ ನಿನಗೆ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು ಅಂತ. ಅಂಥವ್ರೆಲ್ಲ ಭಾಳ ಅದಾರ. ಈ ಕಾಶಿ ಒಳಗದ ಅಂಥವ್ರಿಂದ ಉಳ್ಕೊಂಡ್ರೆ ಕಾಶಿ, ಇಲ್ಲಾಂದ್ರೆ ಕೈಲಾಸವಾಸಿ ಅಂತ ಹೇಳ್ತಿದ್ರು ಅಜ್ಜವ್ರು. ಸಾಧು ಸನ್ಯಾಸಿಗಳು ಆ ಕಡೆನ ಅದಾವ. ಎಲ್ಲ ನಿನ್ನ ಹೆಚ್ಚು ಕಡಿಮೆ ನಿನ್ನ ಪತ್ತೆ ಹತ್ಲಂಗ್ ಮಾಡ್ತಾರೆ. ರಾಂಡ್ ಸಾಂಡ್ ಸಿಡಿ ಸನ್ಯಾಸಿ ಇಶಿ ಬಚ್ಚೆ ತು ಕಾಶಿ ನೈ ತು ಕೈಲಾಸವಾಸಿ ಅಂತಿದ್ರು. ರಾಂಡ್ ಅಂದ್ರೆ ರಂಡ್ಯಾರ, ಸಾಂಡ್ ಅಂದ್ರೆ ಅಲ್ಲಿ ಪೌಟನಿಗೆ ಒಂದು ಇಟ್ಟು ತಪ್ಪಿರ ಗಂಗಾ ನದಿಗೆ ಪಾಲನಿ ಜಾರಿ ಬಿದ್ರಲ್ಲಿ. ಇವು ಸನ್ಯಾಸಿ ರಾಂಡ್ ಸಾಂಡ್ ಸಿಡಿ ಸನ್ಯಾಸಿ ಇದ್ರಗಳಿಂದ ಬಚಾವಾದ್ರೆ ಕಾಶಿ, ಇಲ್ಲಾಂದ್ರೆ ಕೈಲಾಸವಾಸಿನ ನೀನು. ಅಂಥವು ಅದಾವಲ್ಲೆಲ್ಲ ಖತರ್ನಾಕ್ ವ್ಯವಹಾರ ಎಲ್ಲ ಇರ್ತಾವ. ಅಲ್ಲೇ ಇದ್ರು ಅವ್ರು ಅಜ್ಜವ್ರು ಕಲಿಯಾಕಿದ್ದಾಗ ಅದೆಲ್ಲ ಹೇಳ್ತಿದ್ರು ಅವ್ರು. ಹಿಂಗಿತ್ತಪ್ಪ ಅಲ್ಲೆಲ್ಲ. ಹಂಗೈತಿ ನಾವು ಜಗತ್ತಿನೊಳಗೆ ಭಾಳ ಎಚ್ಚರದಿಂದ ಇರ್ಬೇಕು. ಅಂಥವ್ರು ಸಾಧುಗಳು ಸನ್ಯಾಸಿಗಳು ಸಂಘ ಮಾಡಿದ ಯಾವ್ದು ಯೋಗ್ಯದರ ನೋಡ್ಕೊಂಡು ಅವ್ರು ಬೆಂಡ್ ಹತ್ತು. ಅಂಥವ್ರು ಸಿಗೋದು ಬಹಳ ಕಠಿಣ. ಏನೋ ಈ ನಾಡಿನ ಜನರ ಪುಣ್ಯ ಹೇಳಿಕೆ ಹಚ್ಚದಪ್ಪ ಅಂತಿದ್ರು. ಇನ್ನು ಅದು ಉಳಿದಿಲ್ಲ. ಇನ್ನಂತ ಏನ್ ಇಷ್ಟರ ಜನರಿಗೆ ನಂಬಿಕೆ ಐತಿ, ಇನ್ನು ಇದ್ರ ಮ್ಯಾಗೂ ಉಳಿದ್ರಿ ಅಧ್ಯಾತ್ಮ ಎಲ್ಲ ಲೋಪ ಆಗಿ ಹೋಗ್ತೈತಿ ನಂದ್ರ ಭಾಳ ಕಠಿಣ ಐತಿ. ಬರೇ ಇಂದ್ರಿಯಗಳ ಮಜಾಕ್ ಅದ ಜೀವನ ಅಂತ ತಿಳ್ಕೊಂಡೆ ಜೀವನ ಎಲ್ಲ ಹಾಳು ಮಾಡ್ಕೊಂತೀನಿ. ಏನೋ ಪುಣ್ಯ ಒದಗಿ ಬಂದಾಗ ಅಂಥವ್ರ ವಿಚಾರಗಳು ನಿಮಗೆ ಕಿವಿಗೆ ಬಿದ್ದ ಮಾಡಬಾರದಪ್ಪ ಇನ್ನು ಎಂಥದನ್ನು. ಏನೋ ಹೊಳೆದ್ರೆ ಹೊಳಿಬೇಕು ನಿನಗೆ ಪುಣ್ಯ ಇದ್ರೆ, ಇಲ್ಲ ಅಂದ್ರೆ ಕಠಿಣ ಐತಿ. ಈಗಿನ ದುನಿಯಾದೊಳಗೆ ಹೊರಗಿನ ವ್ಯವಹಾರಕ್ಕೆಲ್ಲ ಮಳ್ಳ ಹಾಕೊಂಡ್ಕೊಂಡಿರ್ತೇವೆ ತಡ ಇರ್ತೆ. ಅಲ್ಲಿ ಹೋದ್ನೆ ಇಲ್ಲಿ ಹೋದನೆ ಯಾಕೆ ತಿರುಗ್ತಿ? ಅಲ್ಲಿ ಐತೆ ಇಲ್ಲಿ ಐತೆ ಹಂಗೆ ತಿರುಗ್ತಾವ. ಯಾಕ್ರಿ ಅದ ಪರಿಸ್ಥಿತಿ ಏನಾಕೈತಿ ನೋಡ. ಹೀನ ಸಂಸ್ಕಾರಗಳನ್ನು ಮಾಡ್ಕೊಂಡು ಹೀನ ಜನ್ಮಕ್ಕೆ ಕಾರಣೀಭೂತಕ್ಕಿ. ನೀವು ಮತ್ತೆ ಉತ್ತಮರ ಸಂಘ ಎಲ್ಲೈತಿ ಅವ್ರನ್ನ ಬಿಟ್ಟ ಹಗಲು ಅಲ್ಲಿ ಅಡ್ಡಾಡೋ ಕೆಲಸ ಏನೈತಿ, ಬೇರೆ ಕಡೆ ಹೋಗೋ ಕೆಲಸ ಏನೈತಪ್ಪ. ನೀವು ಹೊಸಬಾಯಿ ನೋಡ್ಕೊಂತ ಅಡ್ಡಾಡೋರು ಹೋಗ್ರಿ ಅಂತ. ಯಾವ ಚಲೋ ಹೇಳ್ತಾನೆ, ನೀವು ಚಲೋ ಹೇಳ್ತಾನ. ಬರೀ ಮಾತಿನ ಜ್ಞಾನ ಏನ್ ಮಾಡೋದು? ಮಾತಿನ ಜ್ಞಾನ ತೂತಿನ ಗಳಿಗೆ ಪಾತಕರ ಸಂಘ. ನಿಜವಾದ ಬ್ರಹ್ಮನಿಷ್ಠ ಅನುಭವಗಳು ಎಲ್ಲಿಂದ ನಮಗೆ ಕಲ್ಯಾಣಕ್ಕೆ? ಬರೀ ಅವರ ದರ್ಶನದಿಂದ ಕಲ್ಯಾಣಕ್ಕೆ. ಬ್ರಹ್ಮನಿಷ್ಠ ಸದ್ಗುರುಗಳು ಎಲ್ಲಿರ್ತಾರೆ ಅಲ್ಲಿ ಹೋಗಿ ಇದನ್ನು ಕೇಳು, ಅಲ್ಲಿ ಶಿವಾದಿಗಳನ್ನು ಮಾಡಿ ಇದನ್ನು ತಿಳ್ಕೊ. ಅಂದಾಗ ನಿನಗೆ ಇದು ಉತ್ತರೋತ್ತರ ಜನ್ಮ ಬರ್ತೈತಿ, ಉತ್ತಮ ಸಂಸ್ಕಾರ ಆತಂದ್ರೆ ಅದನ್ನು ಮಾಡ್ಕೋಬೇಕಾಯ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮ ಆಚರಣೆ ಹೆಂಗಿರ್ಬೇಕು ಇದನ್ನು ಕೇಳೋದ್ರಿಂದ ಅವಾಗ ಪರಿವರ್ತನೆ ಆಕೈತಿ. ಬೇಕಾದಂಥ ದುಷ್ಟದನಪ್ಪ ದುರಾಚಾರಿ ಅದನಂದ್ರೆ ಸುಧಾ ಅವನಲ್ಲಿ ಪರಿವರ್ತನೆ ಆಕೈತಿ ಅವ್ರ ದರ್ಶನದಿಂದ. ಎಷ್ಟೋ ದೋಷಗಳ ಕಡಿಮೆ ಆಕಾವು. ಅದಕ್ಕೆ ಅಂಥವರ ಮಾರ್ಗದರ್ಶನ ನಮಗೆ ಅವಶ್ಯ ಬೇಕು. ಪ್ರಾಣ ಹೋಗ್ತೈತೆ ಅಂದ್ರೂ ಅದನ್ನು ಬಿಡಬೇಡದು ನೀವು ಅಂತಿದ್ರು ಅಜ್ಜವ್ರು. ಬಿಡೋಣ. ಸಾಧು